ಕೇಳು ಕೇಳು ನನ್ಕಂದ ಉತ್ನಳ್ಳಿ ಮಾರವ್ವ, ನನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ್ವ. ಆ ನನ್ನ ಭಾವನಾದ ನಂಜುಂಡೇಶ್ವರನು ಹೋದಾಗಿನಿಂದ ನನ್ನ ಒಟ್ಟನಾಗಿ ಬೆಳಿತಾ ಇರೋ ಕಂದನ್ಗೆ ನೀರು ನಿದ್ದೆ ಊಟ ಏನು ಸೇರ್ತಿಲ್ವಲ್ಲವ್ವ. ನತ್ತಿ ಮೇಲೆ ನರೆ ಬಂದಿರುವಂತ ಆ ಮುದಿನನ್ ಸೌತಿಗೆ ಹೊಲ್ಕ ಕುಂತವನಲ್ಲವ್ವ. ಅವನ್ಗೆ ಆವಾದ್ರು ಕಚ್ಚಬಾರ್ದ, ಕೇಳಾದ್ರು ಕುಕ್ಕಬಾರ್ದ. ಆವಾದ್ರು ಕಚ್ಚಬಾರ್ದ, ಕೇಳಾದ್ರು ಕುಕ್ಕಬಾರ್ದ. ಹೊಟ್ಟೆಯ ನೋವು ಬಂದು ಅಟ್ಟಿಗೆ ಹಿಡಿಯಬಾರ್ದ. ಕಳ್ಳ ಅವನಾಯ್ದ ತೊಡೆಯ ಬರಲಿಲ್ಲ ತಂಗ್ಯವ್ವ. ತನ್ನನ್ನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ. ಕುದುರೆನ ತಂದಿವ್ನಿ ಜೀನಾವ ಬಿಗಿದೆವ್ನಿ, ಬರಬೇಕು ತಂಗಿ ನನ್ನ ಮದುವೆಗೆ. ಬರಬೇಕು ತಂಗಿ ನನ್ನ ಮದುವೆಗೆ. ಮಳೆಯಾರ ಬಂದೀತು ಹೊಳೆಯಾರ ತುಂಬಿತು, ಹೆಂಗೆ ಬರಲಣ್ಣ ಮದುವೆಗೆ. ಎಲ್ಲು ಕಾಣೆಲ್ಲು ಕಾಣೆ ಮಾರವ್ವನಂತೋಳೆಲ್ಲು ಕಾಣೆಲ್ಲು ಕಾಣೆ. ಮಾರವ್ವ ಎಲ್ಲು ಕಾಣೆಲ್ಲು ಕಾಣೆ ಮಾರವ್ವನಂತೋಳೆಲ್ಲು ಕಾಣೆಲ್ಲು ಕಾಣೆ. ಮಾರವ್ವ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾರವ್ವ ಬರುವಾಗ ಮಾಳೆಲ್ಲ ಗಮ್ಮೆಂದು. ಮಾಳಾದ ಗರುಗೆ ಚಿಗುರಾವ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಜನಪ್ರಿಯ ಜಾನಪದ ಗಾಯಕರು ಆದಂತಹ ಬೇವುರಾಮಯ್ಯವರು. ಅವರಿಗೂ ಕೂಡ ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ಕಾರ. ಬೇವುರಾಮಯ್ಯನವರೇ, ಚನ್ನಪಟ್ಟಣದ ಜನಪ್ರಿಯ ಜಾನಪದ ಗಾಯಕರು. ಒಂದು ಜಿಲ್ಲೆಯ ಅಂದರೆ ರಾಜ್ಯದಲ್ಲೇ ತಂದೆ ಆದಂತಹ ಕಂಠದಿಂದ ಮನೆ ಮಾತಾಗಿರ್ತಕ್ಕಂತಹ ಬೇವುರಾಮಯ್ಯನವರು, ನಿಮಗೆ ಜಾನಪದ ಕಲೆ ನಿಮ್ಮ ಪೂರ್ವಿಕರ ಬಳಿಯೇ, ಒಂದು ಪೂರ್ವಿಕರ ಬೆಳವಣಿಗೆ ಇಲ್ಲ ನೀವಾಗಿದ್ದು ಆ ಒಂದು ಕಲೆಯನ್ನು ಕರಗತ ಮಾಡ್ಕೊಂಡಿದ್ದೀರಾ? ಸಮಸ್ತ ನಾಡಿನ ನಾಗರಿಕ ಬಂಧುಗಳಿಗೆ ನನ್ನ ತುಂಬು ಹೃದಯದ ಪ್ರೀತಿಯ ನಮಸ್ಕಾರಗಳನ್ನು ಮೊದಲು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇಂದು ನನ್ನ ಒಂದು ವ್ಯಕ್ತಿ ಪರಿಚಯವನ್ನು ಏನು ಇವತ್ತು ನಮ್ಮಂಥ ಒಬ್ಬ ಮೂಲ ದಾಟಿ ಜಾನಪದ ಕಲಾವಿದರನ್ನು ಹುಡುಕಿ ಇವತ್ತು ಸಂಗ್ರಾಮ ಟಿ ವಿಯಲ್ಲಿ ವರದಿಯನ್ನು ಮಾಡ್ತಾ ಇರುವಂಥದ್ದು ಬಹಳ ಸಂತಸವನ್ನು ತರ್ತದೆ. ನನ್ನಂಥ ಹಲವಾರು ಕಲಾವಿದರನ್ನು ಗುರುತಿಸಿ ಈ ಒಂದು ಸಂಗ್ರಾಮ ಟಿ ವಿ ಇವತ್ತು ಹೊರಗಡೆ ತರ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ. ಇದರಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಸಂಗ್ರಾಮ ಟಿ ವಿಯ ವರದಿಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತರಾಗಿರ್ತಕ್ಕಂಥ ಹಕ್ಕೂರು ರಮೇಶಣ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನ ಪ್ರೀತಿಪೂರ್ವಕವಾದ ಮೊದಲು ನಮಸ್ಕಾರಗಳನ್ನು ನಾನು ತಿಳಿಸ್ತೀನಿ. ಬಂಧುಗಳೇ, ಎಲ್ಲ ಸಮಸ್ತ ಸಂಗ್ರಾಮ ಟಿ ವಿಯ ವ್ಯವಸ್ಥಾಪಕರು, ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಎಲ್ಲ ಬಂಧುಗಳಿಗೆ ನನ್ನ ಪ್ರೀತಿಪೂರ್ವಕ ನಮನಗಳು. ರಮೇಶಣ್ಣವರೇ, ನಾವು ಸುಮಾರು ಇಲ್ಲಿಗೆ ಒಂದು 30-35 ವರ್ಷಗಳಿಂದ ಜನಪದ ಭಾವಗೀತೆ, ಭಕ್ತಿಗೀತೆ, ಲಾವಣಿ, ತತ್ವಪದ, ಗೀಗಿಪದ, ರಂಗಗೀತೆ ಹಾಗೂ ಬೀದಿ ನಾಟಕ ಇನ್ನೂ ಹಲವಾರು ಪ್ರಕಾರಗಳಲ್ಲಿ ಈ ನಾಡಿನಲ್ಲಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ. ಆದರೆ ಜಾನಪದ ಮೊದಲು ಆಡಿದ್ರಿಂದ ಜಾನಪದ ಗಾಯಕನೆಂದೇ ಈ ನಾಡಿನಲ್ಲಿ ಹೆಸರನ್ನು ಪಡ್ಕೊಂಡಿದ್ದೇನೆ. ಈಗ ಇವತ್ತು ನೀವು ತಾವು ಕೇಳಿದ್ರಿ, ಜಾನಪದ ನಮ್ಮ ಅಪ್ಪ ಹಿಂದೆ ತಮಟೆಯನ್ನು ನುಡಿಸ್ತಾ ಇದ್ದಂಥದ್ದು ಉಂಟು. ನಮ್ಮಮ್ಮ ಕಳೆ ಕೀಳುವಂಥ ಸಮಯದಲ್ಲಿ ಕಲಾವಿದರ ಜೊತೆಗೂಡಿ ಹಾಡ್ತಾ ಇದ್ರಂತೆ, ಅದು ನನಗೆ ಗೊತ್ತಿಲ್ಲ. ಆದರೂ ಸಹಿತ ನಾನು ಹಿಂದೆ ಸುಮಾರು ಈ ಅಂಗನವಾಡಿ ಹೋಗುವಂಥ ಸಮಯದಲ್ಲಿ ನಮ್ಮಣ್ಣ ನನಗೆ ಒಂದು ಹಾಡನ್ನು ಹೇಳ್ಕೊಟ್ರು. ಯಾರು, ನಮ್ಮ ಮುಂಬಿ ಚೆಲ್ವ ಅಂತೇಳಿ ಅವ್ರ ಹೆಸರು. ಅವರು ಯಾವ ಹಾಡನ್ನು ಹೇಳ್ಕೊಟ್ರು ಅಂದರೆ, ಮಲ್ಲಿಕಾರ್ಜುನ ಮನೆಯಲ್ಲಿರುವುದು ಪಾಪಿ ಗಂಗಮ್ಮ ನೀನೇಕೆ ಒಲಿಕೊಂಡೆ ಅಂತ. ಆ ಒಂದು ಹಾಡನ್ನು ಕೇಳಿದ ಅಂಗನವಾಡಿಯ ಶಿಕ್ಷಕಿ ನಮ್ಮ ಆ ಹಾಡನ್ನು ಮೆಚ್ಚಿ ಇಂದಿನ ದಿನದಲ್ಲೇ ನನಗೆ ಒಂದಿಷ್ಟು ಅನ್ನ, ಚಾಕ್ಲೇಟ್ಗಳನ್ನು ಕೊಡ್ತಾ ಇದ್ದಂಥ ದಿನ ಚಿಕ್ಕವನಾದರೂ ನನಗೆ ನೆನಪಿದೆ. ತೊಡೆ ಮೇಲೆ ಕುಂತ್ಕೊಂಡು ಆಡಿಸ್ತಾ ಇದ್ರು,
ಮತ್ತೆ ಅಲ್ಲಿಂದ ಬಿಟ್ರೆ ಪ್ರೀತಿಯಿಂದ ನಮ್ಮನ್ನ ಅವರು ಮಾತಾಡಿಸ್ತಾ ಇದ್ರು, ಹಾಡುಗಳನ್ನ ಕೇಳ್ತಾ ಇದ್ರು. ಹಾಗಾಗಿ ನಾನು ಸ್ವತಃ ಹಾಡುಗಳನ್ನ ಎಲ್ಲೆಡೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಮತ್ತೆ ಎಲ್ಲಾ ಕಡೆ ಆಡುವ ಕಲಾವಿದರನ್ನ ಭೇಟಿ ಮಾಡಿ ಅವರಲ್ಲಿರ್ತಕ್ಕಂಥ ಹಾಡುಗಳನ್ನ ಬರ್ಕೊಂಡು ಒಂದಿಷ್ಟು ಹಾಡುಗಳನ್ನ ಕಲಿತು ಈ ನಾಡಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ರಮೇಶಣ್ಣವರೇ. ಜಾನಪದ ಕಲಾವಿದರಂತ ರಾಮಣ್ಣವರೇ, ನೀವು ಜಾನಪದ ಗಾಯಕರ ಆಗ ಮೊದಲೇ ಯಾವ ವೃತ್ತಿಯನ್ನು ಮಾಡ್ತಿದ್ರಿ, ಯಾವ ಕೆಲಸವನ್ನು ಮಾಡ್ತಾ ಇದ್ರಿ? ಸರ್, ಹಿಂದೆ ನಾವೆಲ್ಲ ಬಡ ಕುಟುಂಬದಲ್ಲಿ ಬಂದಂಥವ್ರು. ನಾನು ಅವಾಗ ಸುಮಾರು ನಮ್ಮಣ್ಣ ಮತ್ತೆ ನಮ್ಮಣ್ಣಂದ್ರು ಇಬ್ರು ಸೇರಿ ಗೂಡಿನ ವ್ಯಾಪಾರಗಳಿರ್ಬೋದು, ಮರಿಯ ಚರ್ಮದ ವ್ಯಾಪಾರಗಳಿರ್ಬೋದು, ಮತ್ತೆ ಖಾಲಿ ಬಾಟ್ಲು ಕಬ್ಬಿಣದಂಥ ವ್ಯಾಪಾರಗಳಿರ್ಬೋದು, ಇಂತಹ ವ್ಯಾಪಾರಗಳನ್ನ ನಮ್ಮ ಅಣ್ಣಂದ್ರು ಮಾಡ್ತಾ ಇದ್ರು. ಆ ದಿನಗಳಲ್ಲಿ ನಾನು ಸಹಿತ ಅವರ ವ್ಯಾಪಾರದ ನಿಟ್ಟನ್ನು ಅನುಸರಿಸಿ ನಾನು ಇಂತಹ ಮರಿ ಚರ್ಮದ ವ್ಯಾಪಾರಗಳಿರ್ಬೋದು, ಆಡು ಮೇಕೆಗಳ ವ್ಯಾಪಾರಗಳಿರ್ಬೋದು, ಖಾಲಿ ಬಾಟ್ಲು ಕಬ್ಬಿಣಗಳ ವ್ಯಾಪಾರಗಳಿರ್ಬೋದು, ಮತ್ತೆ ಹಳೆ ಪುಸ್ತಕಗಳ ವ್ಯಾಪಾರಗಳಿರ್ಬೋದು, ಮತ್ತೆ ಇಂಥ ಹಲವಾರು ವ್ಯಾಪಾರಗಳನ್ನು ಮಾಡಿ ನನ್ನ ಬದುಕನ್ನು ನಾನು ನಡೆಸ್ತಾ ಇದ್ದೆ ಸರ್. ಭಾರಿ ಕಷ್ಟದ ಜೀವನಗಳ ಜೊತೆ ಜಾನಪದ ಕಲೆ ನಿಮ್ಮನ್ನ ಯಾವ ರೀತಿ ಕೈ ಹಿಡಿಯಿತು? ಸರ್, ಮೊದಲು ನಾನು ಸುಮಾರು 5ನೇ ತರಗತಿಯಿಂದ ವ್ಯಾಪಾರವನ್ನು ಪ್ರಾರಂಭ ಮಾಡಿದಂಥವನು. ನಾನು ಸುಮಾರು ಎಲ್ಲ ತಿಮ್ಸಂದ್ರ, ಮಾಗ್ನೂರು, ಕದ್ರಮಂಗ್ಲ, ಬೇವೂರು ಮಂಡ್ಯ, ನಿಡ್ಸಾಲೆ, ಈ ಕಡೆ ಕೊಪ್ಪ, ಆಬುಲ್ವಾಡಿ, ಇನ್ನು ಹಲವಾರು ಕಡೆಗಳಲ್ಲಿ, ಈ ಕಡೆ ಬಂದರೆ ಕನಕಪುರದ ಒಂದು ತಾಲೂಕು ಏನಿದೆ ಅಲ್ಲಿ, ಮತ್ತು ಮಾಗಡಿ ತಾಲೂಕು, ಇಂಥವೆಲ್ಲವನ್ನ ಸುತ್ತುವರಿದು ಬದುಕಿಗಾಗಿ ನಾನು ವ್ಯಾಪಾರಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೆ. ಒಮ್ಮೆ ಏನಾಯಿತು, ನಾನು ಹಲವಾರು ಹಳ್ಳಿಗಳಿಗೆ ಹೋದಾಗ ವ್ಯಾಪಾರ ಸಿಗಲಿಲ್ಲ ನನಗೆ. ಆಗ ಅನ್ನಿಸ್ತು ನನಗೆ ವ್ಯಾಪಾರದಿಂದ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ ನನಗೆ ಬಡತನ ಪಾಠ ಕಲಿಸ್ತು. ಹೇಗೆ ಅಂತ ಅಂದರೆ, ಸರಿ ನಾವು ಈಗೇನೆ ಮಾಡ್ತಾ ಕೂತಿದ್ರೆ ಆಗೋದಿಲ್ಲ, ಏನಾದರೂ ಮಾಡಬೇಕು ಅಂತ ಹೊಸ ಆಲೋಚನೆ ಬಂತು ನನ್ನ ತಲೆಗೆ. ಅಷ್ಟೊತ್ತಿಗೆ ನಾನು ಒಂದಿಷ್ಟು ಹಾಡುಗಳನ್ನು ಅಣ್ಣ ಕಲಿಸ್ತಂಥ ಹಾಡಿರ್ಬೋದು, ಅಕ್ಕಪಕ್ಕ ಜನರು ಆಡ್ತಾ ಇರುವಂಥ ಹಾಡುಗಳನ್ನು ಕೇಳ್ಕೊಳ್ತಾ ಒಂದಿಷ್ಟು ಹಾಡುಗಳನ್ನು ಕಲ್ತ್ಕೊಂಡಿದ್ದೆ. ಒಮ್ಮೆ ನನಗೆ ಏನನ್ನಿಸ್ತು ಅಂತ ಅಂದರೆ, ಈಗ ಹಣಕ್ಕಿಂತನೂ ಮುಖ್ಯವಾಗಿ ಮೊದಲು ನಾನೇನಾದರೂ ಮಾಡಿ ಹೆಸರನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ನನ್ನೊಳಗೆ ಉದ್ಭವವಾಯಿತು. ಅದೇ ರೀತಿಯಾಗಿ ಪ್ರಥಮದಾಗಿ ನಾನು ಶಾಲಾ ಕಾಲೇಜುಗಳಲ್ಲಿ ಏನಿವತ್ತು ಶಾಲೆಗಳಲ್ಲಿ 1ರಿಂದ 7ನೇ ತರಗತಿವರೆಗೆ ಆಗಲೇ ಸಹಿತ ನಾನು ವೇದಿಕೆಗಳಲ್ಲಿ ಹಲವಾರು ಗೀತೆಗಳನ್ನು ಹಾಡ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಬಿಟ್ಟರೆ ಏನಿವತ್ತು ಈ ಜನಗಣಮನ ಹದಿ ನಾಯಕ ಜಯೇ ರಾಷ್ಟ್ರಗೀತೆ ಇರ್ಬೋದು, ಮತ್ತು ನಾಡಗೀತೆಯನ್ನು ಇರ್ಬೋದು, ರಾಗ ಸಂಯೋಜನೆ ಆ ರಾಗಕ್ಕೆ ತಕ್ಕಂತೆ ನನ್ನ ಧ್ವನಿಯನ್ನು ಕೊಟ್ಟು ನಾನು ಅಚ್ಚುಕಟ್ಟಾಗಿ ಹಾಡ್ತಿದ್ದೆ. ಇದೆಲ್ಲವನ್ನ ಕಂಡಂಥ ಗುರುಗಳು ಹಲವಾರು ಕಡೆ, ನೀನು ತುಂಬ ಒಳ್ಳೆ ಕಲಾವಿದ ಆಯ್ತೀಯ, ನೀನು ಈ ನಾಡಿಗೆ ಒಳ್ಳೆ ಅತ್ಯುತ್ತಮವಾದಂಥ ಹೆಸರನ್ನು ತರ್ತೀಯ, ನೀನು ಕಲೆಯನ್ನು ಮುಂದುವರ್ಸಂತೇಳಿ ಈ ನಮ್ಮ 1ರಿಂದ 7ನೇ ತರಗತಿಯಲ್ಲಿ ಹಿರಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಮೇಶ್ ಸರ್ ಅಂತೇಳಿ ಪ್ರೋತ್ಸಾಹ ಮಾಡಿದ್ರು. ಆಗ ಅಷ್ಟು ಹಾಡುಗಳನ್ನ ಕಲಿತಂಥ ಸಮಯದಲ್ಲಿ ನನಗೆ ಅನ್ನಿಸ್ತಾ ಇತ್ತು, ನಾನು ಏನಾದರೂ ಬೇರೆ ಬೇರೆ ಕಡೆ ಹೋಗಿ ಹಾಡುಗಳನ್ನು ಹಾಡಬೇಕು, ನನ್ನದೇ ಆದಂಥ ಒಂದು ಹೆಸರನ್ನು ಮಾಡಬೇಕು ಅಂದ್ಕೊಂಡು ನಾನು ಅವತ್ತೇ ಹೊರಟೆ. ಪ್ರಥಮದಾಗಿ ಮೊಗೇನಹಳ್ಳಿ ಗ್ರಾಮದಲ್ಲಿ ಹೋಗಿ ಶಾಲೆನಲ್ಲಿ ನಾನೇ ಮುಖ್ಯ ಶಿಕ್ಷಕರನ್ನ ಕೇಳ್ಕೊಂಡೆ. ಯಾರವ್ರು ಅಂತ ಅಂದರೆ, ಸ್ವಾಮಿ ಅವರಂತೇಳಿ ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅವರು ಬನ್ನಿ ರಾಮಯ್ಯ ಅವರೇ ಹಾಡಿ ಅಂತೇಳಿ ನನಗೆ ಅವತ್ತು ಮೊದಲು ನನ್ನ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥವರು ನಮ್ಮ ಸ್ವಾಮಿಯವರು. ಅಲ್ಲಿ ಅದ್ಭುತವಾಗಿ ಒಂದು ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಅವ್ರು ಕೊಟ್ಟಂಥ ಒಂದಿಷ್ಟು ಅಮೌಂಟನ್ನು ತಗೊಂಡು ಮನೆ ಕಡೆ ಬಂದಿದ್ದೀನಿ ಸರ್ ನಾನು. ರಾಮಣ್ಣವರೇ, ಯಾವುದೇ ಒಂದು ಕಲೆಯನ್ನು ಕಲಿಬೇಕಾದ್ರೆ ಆ ಕಲೆ ಹಿಂದೆ ಒಂದು ಗುರುವ ಶಕ್ತಿ ಇದೆ. ಆ ಗುರು ಅಂತಂದರೆ ಅವ್ರ ಸ್ವಾಮಿ ಅಂತವ್ರು ಹೇಳ್ತಾ ಇದ್ದೀರಿ. ನಿಮಗೆ ಮೊಟ್ಟ ಮೊದಲನೇದಾಗಿ ಜಾನಪದ ಗೀತೆ ಯಾವ ಒಂದು ಗೀತೆ ಇಷ್ಟವಾಯಿತು? ನಾನು ಅಕ್ಕವ್ರ ಮನೇಲಿದ್ದೆ, ಅಪ್ಪಗಿರನಲ್ಲಿ ಒಂದು 3-4 ವರ್ಷಗಳ ಕಾಲ ಅಲ್ಲಿದ್ದೆ ನಾನು. ಹಾಗಾಗಿ ಅಲ್ಲಿ ತಂಬೂರಿ ರಾಜಮ್ಮನವರು ಅಂತೇಳಿ ಒಳ್ಳೆ ಗಾಯಕಿ. ಅವರು ನಮ್ಮ ಮನೆಗಳ ಹತ್ರ ಬಂದು ಮನೆಗಳಲ್ಲಿ ಭಿಕ್ಷೆಗಳನ್ನು ಕೇಳ್ಕೊಂಡು ಬರುವಂಥ ಸಮಯದಲ್ಲಿ ಹಾಡುಗಳನ್ನು ಹಾಡ್ಕೊಂಡು ಅವರು ಮನೆಗಳ ಹತ್ರ ಬರ್ತಾಯಿದ್ರು. ಆಗ ನಾನು ಅಕ್ಕರ ಮನೆಯಲ್ಲಿದ್ದಂಥ ಸಮಯದಲ್ಲಿ ನನಗೆ ಒಂದು ಹಾಡನ್ನು ಹೇಳಿದ್ರು ಅವರು. ಅಕ್ಕ ಅಲ್ಲಿ ಇವತ್ತು ಅವರು ನಮ್ಮೊಟ್ಟಿಗಿಲ್ಲ, ಅವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೀನಿ. ಆ ಹಾಡು ಯಾವುದಪ್ಪ ಅಂದರೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ ಅನ್ನುವಂಥ ಹಾಡು. ರಾಮಣ್ಣವರೇ ಹೇಳಿದ್ರಿ,
ತಂಬೂರಿ ರಾಜಮ್ ಅವ್ರ ಬಗ್ಗೆ ಕೂಡ ಮಾತಾಡಿದ್ರಿ. ಒಬ್ಬರು ಜನಪ್ರಿಯ ಹಾಡುಗಾರರು, ಒಬ್ಬ ಜನಪ್ರಿಯ ತಂಬೂರಿ ಮುಖಾಂತರ ರಾಜ್ಯದ ಮನೆ ಮಾತಾಗಿರ್ತಕ್ಕಂತಹ ತಂಬೂರಿ ರಾಜಮ್ಮನವರು. ಅವರು ಹಾಡು ಅಂತಂದರೆ ಅವರು ಭಾರಿ ಕಷ್ಟದ ಜೀವನದಲ್ಲಿದ್ದವರು, ಮನೆ ಮನೆಗೆ ಒಂದು ಭಿಕ್ಷವನ್ನು ಬೇಡಿಕೊಂಡ ರೀತಿಯಲ್ಲಿ ಆಡಿರ್ತಕ್ಕಂಥವ್ರು. ಅವರು ಕೂಡ ನಿಮಗೆ ಪ್ರೇರಣೆ ಅನ್ನುವ ನಿಟ್ಟಿನಲ್ಲಿ ಹೇಳಿದಿರಿ. ಅವರ ಹಾಡನ್ನ ನಮ್ಮ ಸಂಗ್ರಾಮ ಪ್ರೇಕ್ಷಕರಿಗೆ ಉಣಬಡಿಸ್ತೀರಾ? ಖಂಡಿತ ಸರ್. ಎಲ್ಲ ಪ್ರೇಕ್ಷಕರಿಗಾಗಿ ಈ ಒಂದು ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇನೆ, ಕೇಳೋಣ. ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋ ಯಾರ್ಯಾರೋ. ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ. ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ. ಕುಂಬರಗೊಂಡಪ್ಪನ ಮನೆಯ ಕರಗಾದ ಚಂದವ ನೋಡಿ, ಕುಂಬರಗೊಂಡಪ್ಪನ ಮನೆಯ ಕರಗಾದ ಚಂದವ ನೋಡಿ, ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತೈತೋ ಮೆಂದು ಕುಣಿವ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಅರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಅರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಮಡಿವಾಳ್ ಮಾಚಪ್ಪನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ್ ಮಾಚಪ್ಪನ ಮನೆಯ ಮಡಿಯ ಚಂದಾವ ಕಂಡು, ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತಾಯ್ತೋ ಮಿಂದು ಕುಣಿವ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಅರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒಲೆಯರು ವಲ್ಲಪ್ಪನ ಮನೆಯ ಒನ್ನ ಪರದಾದವ ಕಂಡು, ಒಲೆಯರು ವಲ್ಲಪ್ಪನ ಮನೆಯ ಒನ್ನ ಪರದಾದವ ಕಂಡು, ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತೈತೋಂ ತೈತೋಂ ಮಿಂದು ಕುಣಿವ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒಕ್ಕಲ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತೈತೋ ತೈತೋ ಮಿಂದು ಕುಣಿವ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಮಾದರ ಹರಳಯ್ಯನ ಮನೆಯ ಅಂಬ್ಲಿಯ ಕುಡಿದು ಶಿವನು, ಮಾದರ ಹರಳಯ್ಯನ ಮನೆಯ ಅಂಬ್ಲಿಯ ಕುಡಿದು ಶಿವನು, ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತಾಯ್ತೋ ಮಿಂದು ಕುಣಿವ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಅರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುರುಬರು ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರವ ಕಂಡು, ಕುರುಬರು ಬೀರಪ್ಪನ ಮನೆಯ
ಗದ್ದಿಗೆ ಸಿಂಗಾರವ ಕಂಡು ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ ತೈತೋಮೆಂದು ಕುಣಿವ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಅರನೇ ನಿನ್ನಾಟವಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವನ್ಯಾರ್ಯಾರೋ, ಅರನೇ ನಿನ್ನಾಟವಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲೋರು, ಅರನೇ ನಿನ್ನಾಟವಲ್ಲೋರು ಯಾರ್ಯಾರು. ಅದ್ಭುತವಾದಂಥ ಒಂದು ಗೀತೆಯನ್ನು ಆಡಿದ್ರಿ ರಾಮೇನವರೇ. ನಿಮ್ಮ ಕೈಲಿರ್ತಕ್ಕಂಥ ಒಂದು ಆ ವಸ್ತುವಿನಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ, ವಿಶೇಷವಾದಂತಹ ಒಂದು ಶಬ್ದ ಬರ್ತದೆ. ಅದು ಏನು ಅದು ವಸ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸ್ಬೇಕು ಸರ್. ಇವಾಗೆಲ್ಲ ಜಾನಪದ ವಾದ್ಯಗಳು ಹಲವಾರು ಇದ್ದಾವೆ. ಏನಂದ್ರೆ ಇದಕ್ಕೂ ಸಹಿತ ತಮಟೆ ಇರುವಂಥದ್ದನ್ನ ಮತ್ತೆ ಏನು ಈ ಚರ್ಮವಾದ್ಯವನ್ನ ನಾವು ಬಳಸಿ ಆಡಬೇಕು ಜಾನಪದಗಳಲ್ಲಿ. ಇದನ್ನ ಕಂಜ್ರ ಅಂತ ಹೇಳ್ತೀವಿ ನಾವು. ಕಂಜ್ರ ಅಂತ ಅಂದ್ರೆ ಇದರಲ್ಲಿ ಎರಡು ಒಂದು ತಬಲದ ಒಂದು ಶಬ್ದವನ್ನ, ಇನ್ನೊಂದು ಗಿಲ್ಕೆಯ ಶಬ್ದವನ್ನ ನೀಡಿ ಜನರಿಗೆ ಆಡುವಾಗ ಆ ಮನಸ್ಸನ್ನ ಆಕರ್ಷಣೆ ಮಾಡ್ತದೆ. ಇದನ್ನ ಕಂಜ್ರ ಅಂತ ಹೇಳ್ತೀವಿ. ಆ ಕಾರಣದಿಂದ ಇದೊಂದಿದ್ರೆ ನಮ್ಗೆ ಸುಮಾರು 2 ಗಂಟೆ 3 ಗಂಟೆಗಳ ಕಾಲ ನಾವು ನಿರರ್ಗಳವಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬಹುದು. ಮತ್ತೆ ಇದನ್ನ ನುಡಿಸ್ತಾ ಇದ್ದಾಗ ನಮ್ಗೆ ಏನ್ ಅನ್ನಿಸ್ತದೆ ಅಂದ್ರೆ ಇನ್ನ ಹಾಡ್ಬೇಕು ಅನ್ನುವಂತ ಉಲ್ಲಾಸ ಮತ್ತೆ ಆಸೆ ಹೆಚ್ಚಾಗ್ತದೆ. ಹಾಗಾಗಿ ಈ ಒಂದು ಕಂಜ್ರ ಇರ್ಬೋದು, ತಾಳ ಇರ್ಬೋದು, ಚಮಟಿ ಇರ್ಬೋದು, ಮತ್ತೆ ಹಲವಾರು ತಮಟೆಗಳಿರ್ಬೋದು, ಇಂಥವೆಲ್ಲ ನುಡಿಸ್ಕೊಂಡು ಆಡಿದ್ರೇ ಆ ಜಾನಪದಕ್ಕೆ ಒಂದು ಹೆಚ್ಚು ಶಕ್ತಿ ಬಂದಂತಾಗ್ತದೆ ಸರ್. ತಾವು ಹೇಳಿದ್ರಿ ಇಂದಿನ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತಹ ಒಂದು ಸಂಗೀತದ ವಾದ್ಯ ಪರಿಕರಗಳಿವು. ಪ್ರಸಕ್ತ ದಿನಗಳಲ್ಲಿ ಬಂದಿರತಕ್ಕಂತಹ ಡಿಜಿಟಲ್ ಅಂತಂದರೆ ಆಧುನಿಕ ಸೌಂಡ್ ಸಿಸ್ಟಮ್ಗೂ ಇದಕ್ಕೂ ವ್ಯತ್ಯಾಸವೇನು ಸರ್? ಇಂದಿನ ದಿನಗಳಲ್ಲಿ ಅವತ್ತು ಸ್ವಲ್ಪ ಏನು ತಂತ್ರಜ್ಞಾನ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಒಂದು. ಎರಡನೇದಾಗಿ ಏನು ಗ್ರಾಮೀಣ ಭಾಗಗಳಲ್ಲಿ ಯಾವ ಪದಾರ್ಥಗಳು ಸಿಗುತ್ತೋ, ಈಗ ಏನು ಬುರುಡೆ ಇರ್ಬೋದು, ಕೈ ಸೋರೆ ಬುರುಡೆ ಅಂತ ಹೇಳ್ತಾರೆ, ಅದರಲ್ಲಿ ಹಲವಾರು ಏನು ವಾದ್ಯ ಪರಿಕರಗಳನ್ನು ತಯಾರು ಮಾಡ್ತಾರೆ. ಕಂಠದ ಚಿಪ್ನಿಂದ ಇರ್ಬೋದು, ವಾಯ್ಲಿನ್ ಥರ ಇವತ್ತು ಆ ಒಂದು ತಯಾರು ಮಾಡ್ತಿದ್ರು ಹಿಂದೆ. ಮತ್ತೆ ಹಲವಾರು ಏನು ಈ ಮರಗಳಿಂದ ಚಿಟಿಕಿ ನಾರದ ಪರಮಾತ್ಮನ ಕೈಯಲ್ಲಿರುತ್ತೆ, ಚಿಟಕಿ ಹೊಡೆಯುವಂಥದ್ದಿರ್ಬೋದು. ಏನಿವತ್ತು ಅಂದಿನ ದಿನಗಳಲ್ಲಿ ಏನಿತ್ತು, ಜನರ ಹತ್ರ ಹಣಗಳಿರಲಿಲ್ಲ. ಮತ್ತೆ ಆ ಜನಪದಕ್ಕೆ ಅಲ್ಲೇ ಏನು ಕೊಳಲಿರ್ಬೋದು, ಬಿದಿರಿನಿಂದ ಕೊಳಲನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಅಂದಿನ ದಿನಕ್ಕೆ ಅವದ್ರ ಮುಂದೆ ಯಾವುದೋ ಸರಿಸಾಟಿ ಇರ್ತಾ ಇರಲಿಲ್ಲ. ಇವತ್ತು ಡಿಜಿಟಲ್ಗಳು ಬಂದು ಇವತ್ತು ನಮ್ಮ ಜಾನಪದ ಒಂದು ಆಯುಧಗಳಿರ್ಬೋದು, ಜಾನಪದದ ನಿಜವಾದಂಥ ಒಂದು ಆ ಸತ್ವ ಇರ್ಬೋದು, ಇವತ್ತೆಲ್ಲ ನಾಶ ಆಗ್ತಾ ಇರುವಂಥದ್ದನ್ನ ನಾವೆಲ್ಲೋ ಒಂದ್ ಕಡೆ ನೋಡ್ತಾ ಇದ್ವಿ ಸರ್. ಪ್ರಸಕ್ತ ದಿನಗಳಲ್ಲಿ ಆಧುನಿಕ ಶೈಲಿಯ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದಾರೋ ಇಲ್ಲ ಗ್ರಾಮೀಣ ಶೈಲಿಯ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದಾರೋ? ಜಾನಪದಗಳ ಸಹಿತ ಇವತ್ತು ಜನರನ್ನ ಉಚ್ಚೆಬ್ಬಿಸುವಂತ ಹಾಡುಗಳು, ಜಾನಪದ ಉಚ್ಚೆಬ್ಬಿಸ್ತಕ್ಕಂಥ ಹಾಡುಗಳಂತ ಯಾಕೆ ಹೇಳಿದೆ ಅಂತ ಅಂದ್ರೆ, ನಾನು ಜಾನಪದವನ್ನ ಯಾವತ್ತೂ ಎಲ್ಲಾ ಹಾಡುಗಳಿಗೂ ಜಾನಪದವೇ ಮೂಲ ಬೇರು. ಆ ಜಾನಪದ ಹಾಡುಗಳನ್ನ ಹಾಡುವಂತ ದಾಟಿ ಮತ್ತೆ ಜನರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ಒಬ್ಬ ಗಾಯಕ ಅದನ್ನ ಮೊದಲು ಕಲಿಬೇಕು. ಈ ಜಾನಪದಗಳನ್ನ ಏನ್ ಮಾಡ್ಬೇಕು, ಹಲವಾರು ಶಾಲೆಗಳಲ್ಲಿ ಇವತ್ತು ಮಕ್ಕಳ ಒಂದು ಪ್ರಥಮ ಒಂದು ಶಿಕ್ಷಣದಿಂದಲೂ ಸಹಿತ ಜಾನಪದಗಳನ್ನ ಒಂದೊಂದು ಅಷ್ಟಷ್ಟು ಪುಸ್ತಕಗಳಲ್ಲಿ ಹಾಡುಗಳನ್ನ ಹಾಕುವಂಥದ್ದಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಹಾಕುವಂಥದ್ದಿರ್ಬೋದು, ಡಿಗ್ರಿ ಕಾಲೇಜ್ಗಳಲ್ಲಿ ಹಾಡುಗಳನ್ನ ಹಾಕ್ತಕ್ಕಂಥದ್ದಿರ್ಬೋದು. ಆ ಜಾನಪದವನ್ನ ಮಾಡಿದಾಗ ಏನಾಗ್ತದೆ, ಇನ್ನ ಹೆಚ್ಚಿನದಾಗಿ ಆ ಜಾನಪದ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಜಾನಪದಗಳ ಅರಿವನ್ನ ಎಲ್ಲರಿಗೆ ತಿಳಿಸ್ಬೇಕು. ಓದೆಲ್ಲ ನಾವು ಕಾರ್ಯಕ್ರಮಗಳಲ್ಲಿ ಓದೆಲ್ಲ ಜಾನಪದ ಅಂದ್ರೆ ಹಿಂಗಿರುತ್ತೆ. ಉದಾಹರಣೆಗೆ ಹಲವಾರು ಗೀತೆಗಳನ್ನ ನಾವು ನೋಡ್ತಾ ಇರ್ತೀವಿ. ಇವತ್ತು ತಾವು ಹೇಳಿದ್ರೆ ಹಲವಾರು ಗೀತೆಗಳು ಬಂದು ಜಾನಪದ ಹೆಚ್ಚು ಅಥವಾ ಆ ಒಂದು ಇವತ್ತಿನ ಮಾಧ್ಯಮದ ಗೀತೆಗಳು ಹೆಚ್ಚು ಅನ್ನುವಂಥದ್ದನ್ನ ಕೇಳ್ತಿರ್ತಾವೆ. ಖಂಡಿತ ನಮಗೆ ಜಾನಪದನೇ ಹೆಚ್ಚು. ಯಾಕಂದ್ರೆ ಜಾನಪದವೇ ನಿಜವಾಗ್ಲೂ ತಾಯಿ ಬೇರು ಎಲ್ಲ ಹಾಡುಗಳಿಗೂ. ಹಿಂದೆ ಎಷ್ಟು ಚೆನ್ನಾಗಿತ್ತು ಸರ್ ಹಾಡುಗಳು. ಜಾನಪದವನ್ನ ಯಾಕೆ ಇಷ್ಟಪಡಬೇಕು, ಜಾನಪದವನ್ನ ಯಾಕೆ ಇಷ್ಟಪಡ್ತಾರೆ ಜನ ಅನ್ನೋದಾದ್ರೆ, ಜಾನಪದದೊಳಗೊಂದು ನೀತಿ ಇದೆ, ಜಾನಪದದೊಳಗೊಂದು ಜಾಗೃತಿ ಮೂಡಿಸುವ ಒಂದು ತತ್ವ ಇದೆ, ಜಾನಪದದೊಳಗೊಂದು ಆ ಸಾಂಸಾರಿಕ ಬದುಕಿನ
ಆ ಎಡರು ತೊಡಗುರುಗಳನ್ನ ಎತ್ತು ಹೇಳುವಂತ ಅಥವಾ ಆ ಅರ್ಪಣೆ ಮಾಡುವಂತ ಜನರುಗಳಿಗೆ ಆ ಶಕ್ತಿ ಇರುವುದರಿಂದ ಜಾನಪದ ಇವತ್ತಿಗೂ ಸತ್ಯ, ಇಂದಿಗೂ ಸತ್ಯ, ಇವತ್ತಿಗೂ ಸತ್ಯ, ಇನ್ನೆಂದೆಂದಿಗೂ ಈ ಒಂದು ಹಾಡುಗಳು ಸತ್ಯ. ಆದ್ರೆ ಜಾನಪದಗಳನ್ನ ನಾವೇನ್ ಮಾಡ್ಬೇಕು? ಯಾವ್ದೋ ಜಾನಪದ ಅಂತ ಹೇಳಿ ಯಾವುದೋ ಹಾಡುಗಳನ್ನ ಹಾಡ್ತೀವಿ, ಯಾವುದೋ ಜಾನಪದಗಳನ್ನ ಈಗ ಫಿಲ್ಮ್ ಒಂದಿಷ್ಟು ಹಾಡುಗಳನ್ನ ತಗೊಂಡಿರ್ತಾರೆ. ಮಕ್ಕಳಿಗೆ ಆ ಜಾನಪದ ಅಂದ್ರೆ ಅದೇ ಏನೋ ಆ ಸ್ಟೈಲಲ್ಲಿ ಅಂತಿರ್ತಾರೆ. ಮೂಲದಾಟಿ ಜಾನಪದಗಳನ್ನ ಆಡ್ಬೇಕಾಗ್ತದೆ. ನೋಡಿ, ಈಗ ಉದಾಹರಣೆ ಎಂತ ಹಾಡುಗಳು ನೋಡಿ ಎಷ್ಟು ಚೆನ್ನಾಗಿರ್ತದೆ. ಏ ತಂದನ್ನೊತ್ತಾ ನಾನು ತನ್ನನೊತ್ತಾ ನಾನು ತನ್ನಲ್ಲೊತ್ತಾ ನಾನು ತನ್ನನೊತ್ತಾ ನಾನು ತನ್ನಲ್ಲೊತ್ತಾ ನಾನು ತನ್ನನೊತ್ತಾ ನಾನು ತನ್ನಲ್ಲೊತ್ತಾ ನಾನು ತನ್ನನೊತ್ತಾ ನಾನು. ಕೇಳು ಕೇಳು ನನ್ಕಂದ ಉತ್ನಳ್ಳಿ ಮಾರವ್ವ, ನನ್ನ ಭಾವನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳೈತಲ್ಲವ್ವ. ಆ ನನ್ನ ಭಾವನಾದ ನಂಜುಂಡೇಶ್ವರನು ಹೋದಾಗಿನಿಂದ ನನ್ನ ಒಟ್ಟನಾಗಿ ಬೆಳಿತಾ ಇರೋ ಕಂದನ್ಗೆ ನೀರು ನಿದ್ದೆ ಊಟ ಏನು ಸೇರ್ತಿಲ್ವಲ್ಲವ್ವ. ನತ್ತಿ ಮೇಲೆ ನರೆ ಬಂದಿರುವಂತ ಆ ಮುದಿನನ್ ಸೌತಿಗೆ ಹೊಲ್ಕ ಕುಂತವನಲ್ಲವ್ವ. ಅವನ್ಗೆ ಆವಾದ್ರು ಕಚ್ಚಬಾರ್ದ, ಕೇಳಾದ್ರು ಕುಕ್ಕಬಾರ್ದ. ಆವಾದ್ರು ಕಚ್ಚಬಾರ್ದ, ಕೇಳಾದ್ರು ಕುಕ್ಕಬಾರ್ದ. ಹೊಟ್ಟೆಯ ನೋವು ಬಂದು ಹಟ್ಟಿಗೆ ಹಿಡಿಯಬಾರ್ದ. ಕಳ್ಳ ಅವನಾಯ್ದ ತೊಡೆಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ. ಅಕ್ಕ ಹಾಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಹಾಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ. ಗಗ್ಗನೆ ತೇಜಯನೇ ರೇ ಹೊರಟಾಳು ಮಾರವ್ವ. ತನ್ನಲ್ಲ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ ತನ್ನನ್ನ ತಾನಾನ ತನ್ನನ ತಾನಾನ. ಹೀಗೆ ಇಂತಹ ಹಾಡುಗಳನ್ನ ಜನರ ಒಂದು ಗುಂಪಿನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಇಂತಹ ಹಾಡುಗಳನ್ನು ಆಡಿದಾಗ ಏನಾಗುತ್ತೆ, ಜನರಿಗೆ ಒಂದು ಉತ್ಸಾಹ ಬರುತ್ತೆ. ಸರ್, ಜಾನಪದದಲ್ಲಿ ಹಲವಾರು ಬಗೆಯ ಲಕ್ಷಾಂತರ ಹಾಡುಗಳಿದ್ದಾವೆ. ಅವು ಎಲ್ಲಿ ಕುಂದೋಗಿದ್ದಾವಪ್ಪ ಅನ್ನೋದಾದ್ರೆ, ಇದು ಜನರಿಗೆ ಎಲ್ಲೋ ಇಂದಿನ ದಿನಗಳಿಂದ ಬಂದಿರಬಹುದು. ಆದ್ರೆ ಇದು ಇನ್ನು ಯಥೇಚ್ಛಿನ ಜನರಿಗೆ, ಆ ಯುವ ತಲೆಮಾರಿಗೆ ತಲುಪಿದಾಗ ಮಾತ್ರ ಜಾನಪದಕ್ಕೆ ಇನ್ನೂ ಹೆಚ್ಚು ಆ ಗೌರವ ಸಿಗುತ್ತೆ ಮತ್ತು ಆ ಜಾನಪದಗಳು ಉಳ್ಕೊಳ್ಳುತ್ತೆ. ಮತ್ತೆ ಇಂದಿನ ದಿನಗಳಲ್ಲಿ ಎಷ್ಟು ಚೆನ್ನಾಗಿತ್ತು ಸರ್ ಜಾನಪದಗಳು. ನೋಡಿ ಸರ್, ಎಂತ ನೀತಿಗಳನ್ನ ಹೇಳ್ತಾ ಇತ್ತು ಅನ್ನೋದಾದ್ರೆ, ಕುದುರೆನ ತಂದೆವೂನಿ ಜೀರಾವ ಬೆಗೆದೆವನಿ ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ನನ್ನ ಮದುವೆಗೆ. ಕುದುರೆನ ತಂದೆವೂನಿ ಜೀರಾವ ಬೆಗೆದೆವನಿ ಬರಬೇಕು ತಂಗಿ ನನ್ನ ಮದುವೆಗೆ. ಬರಬೇಕು ತಂಗಿ ನನ್ನ ಮದುವೆಗೆ. ಕುದುರೆನ ತಂದೆವೂನಿ ಜೀನಾವ ಬಿಗಿದೆವನಿ ಬರಬೇಕು ತಂಗಿ ನನ್ನ ಮದುವೆಗೆ. ಬರಬೇಕು ತಂಗಿ ನನ್ನ ಮದುವೆಗೆ. ಮಳೆಯಾರ ಬಂದೀತು ಹೊಳೆಯಾರ ತುಂಬಿತು ಹೆಂಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದೀತು ಹೊಳೆಯಾರ ತುಂಬಿತು ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದಾರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದಾರಿಗೋಲ್ಗೆ ರನ್ನಾದ ಹುಟ್ಟಾಕಿ. ಜೋಕೇಲಿ ನಿನ್ನ ಕರೆದೊಯ್ವೆ, ಜೋಕೇಲಿ ನಿನ್ನ ಕರೆದೊಯ್ವೆ. ಕುದುರೆನ ತಂದೆವೂನಿ ಜೀನಾವ ಬಿಗಿದೆವನಿ ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ. ಅಪ್ಪನು ಮನಲಿಲ್ಲ ಅವ್ವನು ಮನಲಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ. ಅಪ್ಪನು ಮನಲಿಲ್ಲ ಅವ್ವನು ಮನಲಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ. ಅಪ್ಪನ ಜಗದಲ್ಲಿ ನಾನಿಲ್ಲವೇ ನಮ್ಮ, ಅಪ್ಪನ ಜಗದಲ್ಲಿ ನಾನಿಲ್ಲವೇ ನಮ್ಮ. ಬರಬೇಕು ತಂಗಿ ನನ್ನ ಮದುವೆಗೆ.
ಬರಬೇಕು ತಂಗಿ ನನ್ನ ಮದುವೆಗೆ. ಕುದುರೇನ ತಂದೀವ್ನಿ ಜೀನಾವ ಬೆಗೆದೀವ್ನಿ, ಬರಬೇಕು ತಂಗಿ ನನ್ನ ಮದುವೆಗೆ, ಬರಬೇಕು ತಂಗಿ ನನ್ನ ಮದುವೆಗೆ. ಈ ಹಾಡು ಇಡೀ ಸಮಾಜವನ್ನ ಬದಲಾವಣೆ ಮಾಡಿದಂಥದ್ದು ಉಂಟು ಇಂದಿನ ದಿನಗಳಲ್ಲಿ. ಇವತ್ತು ಎಲ್ಲಿದೆ ಸರ್ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥ ಬಾಂಧವ್ಯವನ್ನ ಬಾಂಧವ್ಯಗಳು ಎಲ್ಲವೂ ನಶಿಸಿ ಹೋಗ್ತಿದ್ದಾವೆ. ಹಾಗಾಗಿ ಹಿಂದೆ ಜನಪದದೊಳಗೊಂದು ಜಾಗೃತಿ ಇತ್ತು, ಜನಪದದೊಳಗೊಂದು ತತ್ವ ಇತ್ತು, ಜನಪದದೊಳಗೊಂದು ನೀತಿ ಇತ್ತು. ಆ ಕಾರಣದಿಂದ ಅಂದಿನ ದಿನದಿಂದ ಇಂದಿನ ದಿನದವರೆಗೂ ಜಾನಪದ ಅದು ಶಾಶ್ವತವಾಗಿ ಸಾಗಿ ಬರುತ್ತಿದೆ ಸರ್. ಕಲಾವಿದರೆ, ತಾವು ಹೇಳಿದ್ರಿ ತಾವು ಜಾನಪದ ಕಲಾವಿದ ಆಗೋ ಮೊದಲನೇ ಭಾರಿ ಕಷ್ಟದ ಜೀವನವನ್ನ ನಾನು ಪಟ್ಟಿದ್ದೀನಿ ಅಂತ ಹೇಳಿದ್ರಿ, ಹಲವಾರು ರೀತಿಯ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳಿದ್ರಿ. ಈ ಜಾನಪದ ಕಲೆ ನಿಮ್ಮ ಕುಟುಂಬಕ್ಕೆ ನಿರ್ವಹಣೆಗೆ ಸಹಕಾರಿಯಾಗಿದೆಯೇ? ಸರ್, ಜಾನಪದ ಕಲೆ ಅದನ್ನ ನಾನು ಯಾಕಪ್ಪ ರೂಢಿ ಮಾಡ್ಕೊಂಡು ಅನ್ನೋದಾದ್ರೆ ಇದರಿಂದ ನನಗೆ ಹಣ ಸಿಗ್ತದೆ ಏನು ಅಂತ ನನಗೇನು ಮೊದಲೇ ಏನು ಗೊತ್ತಿಲ್ಲ. ನಾವು ಏನೋ ಒಂದು ಹವ್ಯಾಸವಾಗಿ ಈ ಜಾನಪದ ಕಲೆಯನ್ನ ಎಲ್ಲರೂ ಹಾಡ್ತಾರೆ, ನಾನು ಒಂದಿಷ್ಟು ಹಾಡೋದನ್ನ ಕಲಿಬೇಕು, ನಾನು ಒಂದಿಷ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಬರಬೇಕು, ನಾನು ಸಹಿತ ಈ ನಾಡಿಗೆ ನನ್ನದೇ ಆದಂಥ ಕಲೆಯ ಮೂಲಕ ಏನಾದರೂ ಒಂದು ಛಾಪನ್ನು ಮೂಡಿಸ್ಬೇಕು ಅಂತೇಳಿ ಬಂದಂಥವನು ನಾನು. ಜಾನಪದ ಸುಮಾರು ಹೇಳಿದ್ರಿ, ತಾವು ಕೇಳಿದ್ರಿ, ಜಾನಪದದಿಂದ ಏನಿವತ್ತು ಅದರಲ್ಲಿ ಬಂದಂಥ ಒಂದಿಷ್ಟು ಹಣದಿಂದ ನಾವು ಖಂಡಿತ ಆ ಒಂದು ಸಂಸಾರವನ್ನ ಸರಿಯಾದಂಥ ನಿಟ್ಟಿನಲ್ಲಿ ನಡೆಸ್ಕೊ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಾವು ಇಂದಿನ ದಿನಗಳಿಂದಲೂ ಕೈ ಬಾಯಿ ಕಚ್ಚೆಯನ್ನು ಶುದ್ಧ ಇಟ್ಕೊಂಡು ನಾವು ಸರಿಯಾಗಿ ಈ ಸಮಾಜದೆಡೆಯಲ್ಲಿ ಉತ್ತಮವಾದಂಥ ಜನಗಳ ಜೊತೆಯಲ್ಲಿ ನಾವು ನಡೆದು ಬಂದಂಥವ್ರು. ಯಾಕಂದ್ರೆ ಹಣನೇ ದೊಡ್ಡದಿರ್ಬೋದು, ಆದ್ರೂ ಸಹಿತ ನಮ್ಮ ಸ್ವಾಭಿಮಾನ ನಮಗೆ ದೊಡ್ಡದಿತ್ತು. ಆ ಕಾರಣದಿಂದಾಗಿ ಒಂದಿಷ್ಟು ಹಣ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ 100, 20, 50, ಆಮೇಲೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಸುಮಾರು ಒಂದು 20 ವರ್ಷದಿಂದ ನಾನು ಫ್ರೀ ಕಾರ್ಯಕ್ರಮ ಆಗ್ತಾ ಇದ್ದೆ. ಫ್ರೀ ಉಚಿತ NSS ಕ್ಯಾಂಪ್ ಇರ್ಬೋದು, ಊರಿನ ಹಬ್ಬಗಳಿರ್ಬೋದು, ಯಾರ ತೀರೋದ್ರು ಇರ್ಬೋದು, ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಇರ್ಬೋದು, ನಾನು 50 ರೂಪಾಯಿಯನ್ನ ಕೆಲವಾರು ಜನ ಕೊಟ್ಟಿರೋದು ಕಾಣೆ. ನಾನು ಇತ್ತೀಚಿನ ದಿನಗಳಲ್ಲಿ ಹೋದ್ರೆ ಕೆಲವಾರು ಜನ ಅದನ್ನು ತಿಳ್ಕೊಂಡಂತವ್ರು 100, 300, 500 ಈ ತರ ಕೊಡ್ತಾರೆ. ಆ ದಿನದಿಂದ ತುಂಬಾ ನಾವು ಬದುಕನ್ನ ಬಹಳ ನನಗೆ ಯಾಕೆ ಆ ನಿಟ್ಟಿನಲ್ಲಿ ಕಾಣ್ಲಿಲ್ಲ ಅಂದ್ರೆ, ನಾನು ವ್ಯಾಪಾರ ಮಾಡ್ಕೊಳ್ತಾ ನನ್ನ ಒಂದು ಆಟೋ ಡ್ರೈವರ್ ಆಗಿದ್ದೆ, ವ್ಯಾಪಾರ ಮಾಡ್ತಾ ಇದ್ದೆ, ಮತ್ತೆ ಹಲವಾರು ಪ್ರಕಾರಗಳ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡಿ ನಾನು ಬದುಕನ್ನ ಕಟ್ಕೊಂಡಿದ್ದೆ. ಆದ್ರೆ ನನಗೆ ಅನ್ನಿಸ್ತಾ ಇತ್ತು, ಏನು ಈ ಕಲೆಯಿಂದನೇ ಏನ್ ಮಾಡ್ಲಿಕ್ಕೆ ಸಾಧ್ಯನಪ್ಪ, ನಾವೇನು ಮಟ್ಲಿಕ್ಕೆ ಸಾಧ್ಯನಪ್ಪ, ನಮ್ಮ ಸಂಸಾರ ಏನಾಗ್ತದಪ್ಪ, ಮುಂದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನ್ ಮಾಡೋದಪ್ಪ ಅನ್ಕೊಂಡು ನಾವು ಬೆಳೆದೋ. ಆದ್ರೂ ಸಹಿತ ಅದು ಹಣ ಇರ್ಲಿ ಇಲ್ದೆ ಹೋಗ್ಲಿ, ನನ್ಗೆ ನನ್ನ ಹಾಡು ಮತ್ತೆ ಈ ಜನರ ಪ್ರೀತಿ, ಈ ಸಮಾಜ ಉತ್ತಮವಾದಂತ ಒಂದು ಏನು ಹೆಸರನ್ನ ನಮ್ಗೆ ನೀಡಿದೆಯಲ್ಲ, ಅದು ಬಹಳ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಏನು ಇಂದಿನ ದಿನಗಳಲ್ಲಿ ನಾನು ಹೇಳಿದ್ನಲ್ಲ, 50, 100 ರೂಪಾಯಿ ಎಷ್ಟೋ ಕಡೆ ನಾನೇ ವ್ಯಾಪಾರದ ದುಡ್ಡು ಹಾಕೊಂಡು ಹೋಗೋದು, ಹೆಸರು ಮಾಡ್ಬೇಕು ಅಂತೇಳಿ ಆ ಎಲ್ಲ ಕಾಲೇಜ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, NSS ಕ್ಯಾಂಪ್ಗಳಲ್ಲಿ, ತಿಥಿಮನೆ ಕಾರ್ಯಕ್ರಮಗಳಲ್ಲಿ, ಏನು ಸಭೆ ಸಮಾರಂಭಗಳಲ್ಲಿ ಎಲ್ಲಾ ಕಡೆ ಫ್ರೀ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೀನಿ. ಹಾಗಾಗಿ ನಮ್ಗೇನಂದ್ರೆ ನಾವು ಕೊನೆ ಉಸಿರು ಎಳೆಯುವವರೆಗೂ ಜನಪದ, ಭಾವಗೀತೆ, ಭಕ್ತಿಗೀತೆ, ಲಾವಣಿ, ತತ್ವಪದ, ಗೀಗಿ ಪದ, ಹಲವಾರು ಕವಿತೆಗಳು, ಕವನ, ಇವೆಲ್ಲ ಸಾಹಿತ್ಯ, ಕಲೆ, ಸಂಸ್ಕೃತಿ ಎಲ್ಲವೂ ಸಹಿತ ಉಳಿಬೇಕು ಅನ್ನುವಂಥದ್ದು ನನ್ನ ಆಸೆ ಸರ್. ತಾವು ಇಲ್ಲಿಯವರೆಗೂ ಎಷ್ಟು ಕಾರ್ಯಕ್ರಮಗಳ ಕೊಟ್ಟಿದ್ದೀರಿ? ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೀರೋ, ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದೀರೋ, ಬೇರೆ ರಾಜ್ಯಗಳಲ್ಲೂ ಕೂಡ ಏನಾದ್ರು ನಿಮ್ಮ ಒಂದು ಜಾನಪದ ಕಲೆಯನ್ನ ಅನಾವರಣ ಮಾಡಿದ್ದೀರಾ? ಸರ್, ನಾವು ಹಳ್ಳಿಯಿಂದ ದಿಲ್ಲಿಯವರೆಗೆ ನನ್ನ ಕಾರ್ಯಕ್ರಮ ಪ್ರಸ್ತುತ ಆಗಿದ್ದೆ ಸರ್. ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಹಿಂದೆ ನಾನು ಇದೊಂದು ಕಂಜರವನ್ನ ಹಿಡ್ಕೊಂಡು ಹೊರಟೆ ಆ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ. ಆ ಸಮಯದಿಂದ ಸುಮಾರು ಇಲ್ಲಿವರೆಗೆ ಒಂದು 30-40 ಸಾವಿರಕ್ಕಿಂತ ಹೆಚ್ಚು ಕಾರ್ಯಕ್ರಮವನ್ನು ನಾನು ನಡೆಸ್ಕೊಟ್ಟಿದ್ದೀನಿ. ಮತ್ತೆ ಏನು ಇವತ್ತು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ದಾವಣಗೆರೆ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಂದ ಬಿಟ್ರೆ ಬೆಂಗಳೂರು ಇರ್ಬೋದು, ಮತ್ತೆ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನ ನಾನು ಜನಪದ ಮತ್ತೆ ಸುಗಮ ಸಂಗೀತ ಮತ್ತೆ ಬೀದಿ ನಾಟಕ ಕಾರ್ಯಕ್ರಮಗಳನ್ನ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದೀನಿ ಸರ್. ಅಲ್ಲದೆ
ಹೊರನಾಡು ಉತ್ಸವಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಹೊರನಾಡು ಉತ್ಸವದಲ್ಲಿ ಗೋವಾದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಕಡೆಗಳಲ್ಲಿ ನನ್ನ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಟ್ಟಿದ್ದೀನಿ ಸರ್. ಈ ಜಾನಪದ ಕಲೆ ನಿಮಗೆ ತೃಪ್ತಿ ತಂದಿದೆಯೇ? ಜಾನಪದ ಕಲೆ ನಿಜಕ್ಕೂ ನನ್ನ ಬದುಕಿನಲ್ಲಿ ಒಂದು ನನ್ನ ವೈಯಕ್ತಿಕವಾಗಿ ಬಹಳ ತೃಪ್ತಿಯನ್ನು ತಂದುಕೊಟ್ಟಿದೆ. ಹಣ ಇಲ್ಲದೆ ಇರ್ಬೋದು, ಆದರೆ ಈ ಜನರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಈ ನಾಡಿನಲ್ಲಿ ಸಿಕ್ಕಿರುವಂಥ ಗೌರವ, ಇದೆಲ್ಲವನ್ನು ನೋಡಿದ್ರೆ ಹಣಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿನೇ ದೊಡ್ಡದು. ಅದನ್ನು ನನಗೆ ಈ ಜಾನಪದ ಕಲೆ ಇಡೀ ರಾಜ್ಯ ಮತ್ತು ಹೊರನಾಡುಗಳಲ್ಲಿ ನನಗೆ ಈ ಕಲೆ ಹೆಸರನ್ನು ತಂದುಕೊಟ್ಟಿದೆ ಸರ್. ರಾಮಯ್ಯ ಅಂತಂದ್ರೆ ಯಾರಿಗೂ ಸರಿಯಾದ ರೀತಿಲಿ ಗೊತ್ತಾಗೋದಿಲ್ಲ. ಬೇವೂರು ರಾಮಯ್ಯ ಅಂತಂದ್ರೆ ಒಬ್ಬ ಜನಪ್ರಿಯ ಜಾನಪದ ಗಾಯಕರು ಅಂತಾರೆ. ಬೇವೂರು ಗ್ರಾಮದ ಜನರ ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯವೇನು? ಏನಿವತ್ತು ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಯಾಕೆ ಅಂದರೆ ನಮ್ಮೂರು ಕಲೆಗಳ ತವರೂರು, ಅತ್ಯುತ್ತಮವಾದಂಥ ವ್ಯಕ್ತಿತ್ವ, ಅತ್ಯುತ್ತಮವಾದಂಥ ಮನಸ್ಸಿರ್ತಕ್ಕಂಥ ಎಲ್ಲ ನನ್ನೂರಿನ ಜನ. ಇವತ್ತು ಏನಂತ ಅಂದರೆ ಬೇವೂರು ಏನಿವತ್ತು ನನ್ನ ಹೆಸರು ರಾಮಯ್ಯ ಬೀಸಿ ಅಂತ. ಆ ರಾಮಯ್ಯ ಬೀಸಿ ಇದ್ದದ್ದು ನನ್ಗನ್ನಿಸ್ತು, ನನ್ನೂರನ್ನ ಹೆಸರನ್ನ ನಾನು ಯಾಕೆ ಮುಂದೆ ನನ್ನ ಹೆಸರಿನ ಮುಂದೆ ತಕ್ಕಬಾರ್ದು ಅನ್ನಿಸ್ತು. ಆಗ ಆ ನನ್ನ ಹೆಸರು ಮುಂದೆ ನಮ್ಮ ಬೇವೂರು ಯಾಕೆ ತಕ್ಕಬಾರ್ದು ನಾನು ಅಂತೇಳಿ ನಮ್ಮೂರನ್ನು ಸಹಿತ ನಾನು ಓದಲ್ಲೆಲ್ಲ ನಮ್ಮೂರಿನ ಕೀರ್ತಿ ಪತಾಕೆ ಹಾರಾಡ್ಲಿ ಅನ್ನುವಂಥ ಕಾರಣದಿಂದಾಗಿ ನಾನು ನಮ್ಮೂರನ್ನ ಹೆಸರನ್ನ ಇಟ್ಕೊಂಡೆ. ಹಾಗೆಯೇ ಎಲ್ಲ ಯುವಕ ಮಿತ್ರರು, ಹಿರಿಯರು, ಕಿರಿಯರು, ದೊಡ್ಡವರು, ಮಹಿಳೆಯರು, ಪುರುಷರು ಎಲ್ಲರೂ ಸಹಿತ ಇವತ್ತು ನಮ್ಮ ಮೇಲೆ ಬಹಳ ಉತ್ತಮವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಉತ್ತಮವಾದ ಗೌರವವನ್ನು ಇಟ್ಕೊಂಡಿದ್ದಾರೆ, ಉತ್ತಮವಾಗಿ ನಮ್ಮನ್ನ ಮಾತಾಡಿಸ್ತಾರೆ, ಉತ್ತಮವಾಗಿ ಅವರೆಲ್ಲರೂ ನನ್ನ ಜೊತೆ ಬೆರೀತಾರೆ ಸರ್. ಜಾನಪದ ಕಲೆಯನ್ನೇ ತನ್ನ ಜೀವನವನ್ನ ಮಾಡ್ಕೊಂಡಿದ್ದೀರಿ. ಈಗಾಗಲೇ ಸಾಕಷ್ಟು ಸಾವಿರಾರು ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಬೇವೂರು ರಾಮಯ್ಯನವರೇ, ನಿಮ್ಮ ಮುಂದಿನ ಜಾನಪದ ಪಯಣ ಯಾವ ರೀತಿ? ಸರ್, ನನ್ನ ಮುಂದಿನ ಪಯಣ ಮತ್ತು ನನ್ನ ಆಸೆ ಏನಂತ ಅಂದರೆ, ಇಲ್ಲಿವರೆಗೂ ಒಂದಿಷ್ಟು ಹಣದಲ್ಲಿ ಯಾವುದೇ ನಮ್ಮೊಳಗೆ ದುರಾಸೆಗಳಿಲ್ಲದೆ, ಯಾರಿಗೂ ಮೋಸ ಮಾಡದೆ, ಯಾವುದೇ ಇಲಾಖೆ ಅಧಿಕಾರಿಗಳನ್ನು ಎದುರಿಸದೆ, ಯಾವುದೇ ಒಬ್ಬ ವ್ಯಕ್ತಿಗೆ ಹಣಕ್ಕಾಗಿ ನಾನು ತಲೆಬಾಗದೆ ಸ್ವಾಭಿಮಾನದಿಂದ ನನ್ನ ಬದುಕನ್ನು ಕಟ್ಕೊಂಡು ಬಂದಿದ್ದೀನಿ ಸರ್. ನಾನು ಇಡೀ ರಾಜ್ಯದ ಯಾವುದೇ ಜನರು ಕೇಳಿದ್ರು ಇವತ್ತು ಹೇಳ್ತಾರೆ. ನನ್ನ ಆಸೆ ಏನಿದೆ ಅಂದರೆ, ಇವತ್ತು ನಮ್ಮ ಮನೆಗೆ ನೀವೆಲ್ಲ ಬಂದಿದ್ದೀರಿ, ನೋಡಿದ್ರೆ ನನ್ನ ಮನೆಗಳನ್ನು. ಇವತ್ತು ನನ್ನ ಆಸ್ತಿ ಏನಿದೆ ಅಂತ ಅಂದರೆ, ಇದೇ ಆಸ್ತಿ ನಂದು. ಇವತ್ತು ಏನು ನಿಮ್ಮ ಹಿಂದೆ ನೀವು ನೋಡ್ತಾ ಇದ್ದೀರೋ ಇಷ್ಟೇ. ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸಹಿತ ನೀವೇನಾದರೂ ನೋಡ್ಕೊಂಡ್ರೆ 100 ರೂಪಾಯಿ ಇರೋದಿಲ್ಲ. ಹಾಗಾಗಿ ನಾನು ಯಾಕೆ ಈ ಪದವನ್ನು ಬಳಸ್ತೆ ಅಂದರೆ, ಇದೆಲ್ಲ ಈ ಸಮಾಜ ಕೊಟ್ಟಂಥ ಕೊಡುಗೆ, ಈ ಸಮಾಜ ಕೊಟ್ಟಂಥ ಪ್ರೀತಿ. ಮುಂದಿನ ದಿನಗಳಲ್ಲಿ ಸುಮಾರು ಆಮೇಲೆ ಏನಾಗಿದೆ, ನನ್ನ ಒಂದು ಇಂಟರ್ವ್ಯೂವನ್ನು ಮಾಡಲಿಕ್ಕೆ ಹಲವಾರು TV ಮಾಧ್ಯಮದ ಕಲಾವಿದರು, ಹಲವಾರು ಶಿಕ್ಷಣ ಕ್ಷೇತ್ರದಲ್ಲಿ ಓದುತ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಹಲವಾರು ಜನ ಬಂದು ನನ್ನನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಬೆಳಗು ಕಾರ್ಯಕ್ರಮದಲ್ಲಿ ನಾನೊಬ್ಬ ಅತಿಥಿಯಾಗಿ ಭಾಗವಹಿಸಿದ್ದೇನೆ, ಸುಮಾರು ದೂರದರ್ಶನ ಕೇಂದ್ರದಲ್ಲಿ ಆಡಿದ್ದೇನೆ, ಸುಮಾರು ಎಲ್ಲ ಕಡೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದೇನೆ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಾವು ನಮ್ಮ ಒಂದು ಈ ನಾಡನ್ನ ಬಿಡ್ಲಿಕ್ಕೆ ಮುಂದೆ ಸಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಂದಿನ ತಲೆಮಾರುಗಳಿಗೆ ನಮ್ಮಲ್ಲಿರ್ತಕ್ಕಂಥ ಹಾಡುಗಳನ್ನ ಕಲಿಸುವಂಥದ್ದು ಜವಾಬ್ದಾರಿ ನಮ್ದಾಗಿದೆ. ನಮ್ಮ ಮನೆಗೆ ಒಂದು 10 ಜನ 15 ಜನ ಮಕ್ಕಳು ಬರ್ತಾ ಇದ್ರು. ನಾನು ಆ ಮಕ್ಕಳುಗಳಿಗೆ ಸಹಿತ ಹೇಳಿ ಹಲವಾರು ಮುಖಪುಟದಲ್ಲೆಲ್ಲ ಒಂದಷ್ಟು ಆ ಫೋಟೋಗಳೆಲ್ಲವನ್ನ, ಹಾಡುಗಳನ್ನ ಬಿಟ್ಟಿದ್ದೆ. ಯಾಕಂದ್ರೆ ಇವೆಲ್ಲ ಇದಾವೆ ಅನ್ನೋದಾದ್ರೆ ಇದರಿಂದ ನನಗೆ ಯಾವುದೇ ಕೋಟಿ ಹಣಕ್ಕಿಂತಲೂ ಹೆಚ್ಚು ಒಂದೊಂದು ಪ್ರಶಸ್ತಿ ಕೊಟ್ಟಿದೆ. ಆ ಪ್ರಶಸ್ತಿ ತುಂಬಾ ಗೌರವವನ್ನು ತಂದುಕೊಟ್ಟಿದೆ. ಅದು ಹೆಮ್ಮೆ ಅನ್ನಿಸ್ತದೆ. ಮುಂದಿನ ದಿನಗಳಲ್ಲಿ ಈ ನಾಡಿನ ಸಮಸ್ತ ನಾಗರಿಕ ಜನರ ಮತ್ತೆ ಹಿರಿಯರ ಕಿರಿಯರ ಪ್ರೋತ್ಸಾಹ ಹೊಂದಿದ್ರೆ, ನನ್ನ ಮನೆಯ ಮುಂಭಾಗದಲ್ಲಿ ಒಂದು ಏನು ಮ್ಯೂಸಿಯಂ ಅನ್ನ ತೆರಿಬೇಕನ್ನುವಂತ ಆಸೆ ಇದೆ. ಯಾಕಂದ್ರೆ ಕಲಾವಿದರು ಬರ್ತಾರೆ, ಉಟ್ತಾರೆ, ಏನೋ ತಿಂತಾರೆ, ಉಣ್ತಾರೆ, ಏನೋ ಮಾಡ್ಕೊಂಡು ಒಂದಿನ ನಾವೆಲ್ಲ ಸತ್ತೋಗ್ತಾ ಇದ್ದೀವಿ. ಆದ್ರೆ ನಾವು ಇಲ್ಲಿದ್ದೋ ಅಂತ ಏನಾದ್ರೂ ಒಂದು ನೆಲೆಯನ್ನ ಕಾಣಬೇಕಂದ್ರೆ ನನಗೆ ಒಂದು ಮ್ಯೂಸಿಯಮ್ಮು ಅವಶ್ಯಕತೆ ಇದೆ. ಎರಡನೇದಾಗಿ ಹಲವಾರು ಮಕ್ಕಳುಗಳಿಗೆ ಏನು ಆ ಗೀತ ಗಾಯನ ಇರ್ಬೋದು, ನಾಟಕಗಳಿರ್ಬೋದು, ಸಂಗೀತ ಇರ್ಬೋದು, ಇಂಥವೆಲ್ಲವನ್ನ ಕಲಿಸ್ಬೇಕು ಅನ್ನುವಂಥ ಹಂಬಲ ಇದೆ. ನಾನು ಕೊನೆ ಉಸಿರು ಎಳೆಯೋದ್ರೊಳಗೆ
ಒಂದಷ್ಟು ಜನ ಕಲಾವಿದರು ಈ ಸಮಾಜಕ್ಕೆ ಆ ಮುಂಚೂಣಿಗೆ ಈ ಕಿರಿಯ ಕಲಾವಿದರು ಬರಬೇಕು ಅನ್ನುವಂಥದ್ದನ್ನ ನಾನು ಆಸೆ ಇಟ್ಕೊಂಡಿದ್ದೇನೆ. ಸಾಲದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆ ಕವಿತೆಯ ಕಡೆ ನನ್ನ ಒಂದು ಗಮನ ಹರಿದು ಸುಮಾರು ಒಂದು 3-3.5 ಸಾವಿರದಷ್ಟು ಕವಿತೆಗಳನ್ನು ಬರಿತಾ ಇದ್ದೀನಿ. ಮತ್ತೆ ಈಗ 1ನೇ ಸಂಚಿಕೆಯಲ್ಲಿ ತಾಲೂಕು ಮತ್ತೆ ಜಿಲ್ಲೆಯ ರಾಜ್ಯದ 100 ಜನ ಸಾಧಕರ ಒಂದು ಪುಸ್ತಕ ಮತ್ತೆ ನನ್ನ ಸ್ವರಚಿತ 100 ಕವಿತೆಗಳ ಅಥವಾ 50 ಕವಿತೆಗಳ ಪುಸ್ತಕವನ್ನ 2 ಪುಸ್ತಕಗಳನ್ನ ಹೊರ ತರಬೇಕೆನ್ನುವ ಆಸೆ ಇದೆ. ಹಾಗಾಗಿ ನನಗೆ ಮುಖ್ಯವಾಗಿ ಏನಂದ್ರೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರಿ, ನೀವು ಬಡವ್ರು ಅನ್ಬೇಡಿ ಕನ್ನಡ, ಇಲ್ಲೇ ಇದೆ ಅಲ್ಲಣ್ಣ ನಿಮ್ದೆಲ್ಲ ಆ ಸಾಧಿಸಿರುವ ಗುಡ್ಡೆ ಎಲ್ಲಿದೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಖಂಡಿತ ಎಲ್ಲದು ಏನು ಇವತ್ತು ಬದುಕನ್ನ ಕಟ್ಕೊಳ್ಳಿಕ್ಕೆ ಹಣ ಮುಖ್ಯ ಇದೆ. ಆದ್ರೂ ಸಹಿತ ನಾವು ಹಣದಿಂದ ಖಂಡಿತ ಹೋಗ್ಲಿಲ್ಲ. ನಮ್ಗೇನ್ 10 ರೂಪಾಯಿ ಬತ್ತ 100 ರೂಪಾಯಿ ಬತ್ತ, ನಮ್ಮ ಮಕ್ಕಳಿಗೊಂದು ಪೆನ್ನು ಕೊಟ್ಟರೆ ಸಾಕು, ಡಿಪೋನಲ್ಲಿ ಹೆಂಗ ಒಂದು 10 kg 20 kg ಅಕ್ಕಿ ಕೊಡ್ತದೆ, ಆ ನಿಟ್ಟಿನಲ್ಲಿ ನೋಡ್ಕೊಂಡು ನಾನು ಬದುಕನ್ನ ಕಟ್ಕೊಂಡು ಬಂದಂತನು ಸ್ನೇಹಿತರೆ. ಹಾಗಾಗಿ ಏನಿವತ್ತು ಜನರ ಒಂದು ಪ್ರೀತಿ ಇದೆಯಲ್ಲ, ಅದು ಎಲ್ಲ ಹಣ, ಐಶ್ವರ್ಯ, ಅಂತಸ್ತು. ಈಗ ರಾಮೇಶಣ್ಣ ಹೇಳ್ತಾ ಇದ್ರು, ನಮ್ಗೆ ಕೇಳ್ತಿದ್ದಾರೆ, ಒಂದು ಇಂಟರ್ವ್ಯೂ ಮಾಡಕ್ ನೀವು ಬಂದಿದ್ದೀರಿ ಅನ್ನೋದಾದ್ರೆ, ಏನೋ ರಾಮಯ್ಯ ಇಲ್ಲೊಂದು ಕಿಂಚಿತ್ ಒಂದು ಸೇವೆಯನ್ನು ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ನೀವಿಂತ ಮಹನೀಯರು ನಮ್ಮ ಮನೆಗೆ ಬಂದು ಆ ಇಂಟರ್ವ್ಯೂ ಮಾಡ್ತಾ ಇರುವಂಥದ್ದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಆ ಕಾರಣದಿಂದಾಗಿ ನಾನು ಈ ನಾಡಿನ ಜನರಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದೇನೆಂದ್ರೆ, ಮ್ಯೂಸಿಯಂ ತಯಾರು ಮಾಡುವಂಥ ಸಮಯದಲ್ಲಿ ದಯಮಾಡಿ ನನಗೆ ನಿಮ್ಮೆಲ್ಲರ ಧನ ಸಹಾಯ ಇರ್ಬೋದು, ಮತ್ತೆ ಇಟ್ಟಿಗೆಗಳಿರ್ಬೋದು, ಇತರೆ ಪರಿಕರಗಳಿರ್ಬೋದು, ಮತ್ತೆ ಅಲ್ಲಿಂದ ಬಿಟ್ರೆ ಕವಿತೆಗಳ ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಏನು ಹಣದ ಒಂದು ವ್ಯವಸ್ಥೆ ನನಗೆ ಬೇಕಾಗ್ತದೆ. ನೀವೇನು ಪ್ರೀತಿಯಿಂದ ಪ್ರೋತ್ಸಾಹ ಮಾಡ್ತಕ್ಕಂಥ ನಾಡಿನ ಸಮಸ್ತ ಬಂಧುಗಳು ಒಂದಿಷ್ಟು ಹಣವನ್ನ ನೀವು ತಮ್ಮ ಕೈಲಾದಂಥ ಪರಿಕರಗಳನ್ನ ನೀಡಿ ಈ ಕಲಾವಿದನನ್ನ ಇನ್ನೂ ಮೇಲೆತ್ತರಕ್ಕೆ ಬೆಳೆಸಬೇಕು ಅನ್ನುವಂಥದ್ದನ್ನ ಕೇಳ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಾನು ಕೈ ಮುಗಿತೀನಿ. ರಾಮಯ್ಯನವರೇ, ಕಳೆದ 20 ವರ್ಷಗಳಿಂದ ಜಾನಪದ ಗಾಯಕರಾಗಿ ಪ್ರಸಕ್ತ ದಿನಗಳಲ್ಲಿ ದೊಡ್ಡ ಮಟ್ಟದ ಕಲಾವಿದರ ಪಟ್ಟಿಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ನಿಮಗೆ ರಾಜ್ಯ ಮಟ್ಟದ ಪ್ರಶಸ್ತಿಯೋ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳೇನಾದರೂ ದೊರೆತಿದ್ದೇವೆ? ರಮೇಶ್ ಸರ್, ಇದು ಒಳ್ಳೆಯ ಪ್ರಶ್ನೆ. ನಾನು ಇಂದಿನ ದಿನಗಳಿಂದನೂ ಸುಮಾರು ಸತತವಾಗಿ ತಾವು ಕೇಳಿದ್ರಿ, ನಾನು ಒಂದು 40,000ದವರೆಗೆ ಕಾರ್ಯಕ್ರಮಗಳನ್ನ ನಾನು ನಡೆಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ. ಇವತ್ತಿಗೂ ಬೇಕಾದ್ರೆ ನಾನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಹೋಗಿರ್ಬೋದು ಕಾರ್ಯಕ್ರಮಕ್ಕೆ ಏನಂತೇಳಿ. ಮತ್ತೆ ಆ ದಿನಗಳಲ್ಲಿ ನಾನು ಪ್ರಶಸ್ತಿಗಳ ಹಿಂದೆ ಯಾವತ್ತೂ ಓದೋನೇ ಅಲ್ಲ. ನಾನು ಇವತ್ತಿಲ್ಲಿ ಇರುವಂಥ ಪ್ರಶಸ್ತಿಗಳನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಇದು ಕಾಂಪಿಟೇಷನ್ ಮಾಡಿ 2009ರಿಂದನೂ ಯುವಜನ ಮೇಳ, ಹಲವಾರು ಯುವಜನೋತ್ಸವ, ಹಲವಾರು ತಾಲೂಕ್ ಪಂಚಾಯತ್ ಏನು ಕಾರ್ಯಕ್ರಮ ನಡೆಸುವಂತ ಸ್ಪರ್ಧೆಗಳಲ್ಲಿ ಭಾರತ್ ವಿಕಾಸ್ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ನಾಡಿನ ಕೆಲ ಸಂಘ ಸಂಸ್ಥೆಗಳು ನಡೆಸ್ತಕ್ಕಂಥ ಸ್ಪರ್ಧೆಗಳಲ್ಲಿ ರಂಗಗೀತೆ ಸ್ಪರ್ಧೆ, ಭಾವಗೀತೆ, ಜನಪದ ಗೀತೆ, ಲಾವಣಿ, ತತ್ವಪದ, ಏಕಪಾತ್ರ ಅಭಿನಯ, ಇನ್ನೂ ಹಲವಾರು ಪ್ರಕಾರಗಳಲ್ಲಿ ಇಂತಹ ಬಹುಮಾನಗಳನ್ನ ನಾನು ಸ್ವತಃ ಪಡ್ಕೊಂಡಿದ್ದೇನೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಿ ನೀವು, ಕೆಳಗಡೆ ಇದ್ದಾವೆ ಸುಮಾರು ಒಂದು 15-20 ವರ್ಷದ ನನ್ನ ಬದುಕಿನ ಚಿತ್ರಣವನ್ನ ಇವೆಲ್ಲ ನಿಮಗೆ ತೋರ್ತಾ ಇದ್ದಾವೆ. ಬಂಧುಗಳೇ, ಏನು ಇವತ್ತು ನನಗೆ ಅಣ್ಣ ಕೇಳಿದಾಗೆ, ರಮೇಶಣ್ಣವ್ರು ಕೇಳಿದಾಗೆ, ಏನು ಈ ಚನ್ನಪಟ್ಟಣ ತಾಲೂಕಿನ ಏನು ರಾಷ್ಟ್ರೀಯ ಆಚರಣಾ ಹಬ್ಬಗಳ ಸಮಿತಿನಲ್ಲಿ ಸನ್ಮಾನ ಆಗಿದೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಪಡ್ಕೊಂಡಿದ್ದೇನೆ. ದೆಹಲಿಯಲ್ಲಿ ರಾಷ್ಟ್ರೀಯ ಏನಿವತ್ತು ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಅನ್ನ ನಾನು ಪಡ್ಕೊಂಡಿದ್ದೇನೆ. ನೀವು ನೋಡ್ತಾ ಇದ್ದೀರಿ, ಸರ್ಕಾರದ ವತಿಯಿಂದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ನನಗೆ ಸಂದಿವೆ. ಅಲ್ಲದೆ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಬಿರುದು ಮತ್ತು ಪ್ರಶಸ್ತಿಗಳನ್ನು, ಕಂಚಿನ ಕಂಠದ ಕಲಾವಿದ, ದಣಿವರಿಯದ ಗಾಯಕ, ಸ್ವಾಭಿಮಾನಿ ರತ್ನ, ಸ್ಫೂರ್ತಿ ರತ್ನ, ಹಾಗೆ ಹಲವಾರು ಪ್ರಶಸ್ತಿಗಳನ್ನ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನ, ಕೆಂಪೇಗೌಡ ಪ್ರಶಸ್ತಿ, ಮತ್ತೆ ಅಲ್ಲಿಂದ ಬಿಟ್ರೆ ಜಾನಪದ ಜಾಣ, ಜಾನಪದ ರತ್ನ, ಜಾನಪದ ಸ್ಫೂರ್ತಿ, ಕಂಚಿನ ಕಂಠದ ಕಲಾವಿದ, ಹೀಗೆ ಅಂತೇಳಿ ಹಲವಾರು ಪ್ರಶಸ್ತಿಗಳನ್ನ ನನಗೆ ನೀಡಿರುವಂಥದ್ದಕ್ಕೆ ಆ ಎಲ್ಲ ಮಹಾನ್ ಪುರುಷರಿಗೆ ಧನ್ಯವಾದವನ್ನ ಹೇಳ್ತೀನಿ. ಇನ್ನು ನಮಗೆ ಒಂದಿಷ್ಟು, ಈಗ ನಾನು ಇನ್ನೂ ಚಿಕ್ಕವನು, ಇನ್ನ ಸಾಧನೆಯನ್ನ ಮಾಡಬೇಕು. ಪ್ರಶಸ್ತಿ ನಮ್ಮನ್ನ ಹುಡಿಕೊಂಡು ಬರ್ಬೇಕೆ ಹೊರತು ಪ್ರಶಸ್ತಿಯ ಹಿಂಬಾಲಿಸಿ ಒಬ್ಬ ಕಲಾವಿದ ಹೋಗ್ಬಾರ್ದು. ಹಾಗಾಗಿ ನಮ್ಮ ಹಾಗೆ ದುಡಿದಂತ ಹಿರಿಯ ಕಲಾವಿದರುಗಳು ಇನ್ನೂ ಎಷ್ಟೋ ಜನಗಳು ಇದ್ದಾರೆ ಮನೆಗಳಲ್ಲಿ. ಅಂಥವ್ರಿಗೆ ನಮಗೂ ಏನಿವತ್ತು ಸರ್ಕಾರದ ವತಿಯಿಂದ ಮುಂದೊಂದು ದಿನ ಏನಿವತ್ತು 60 ವರ್ಷ ಮಾಡಿದರೆ, ಆ ವಯಸ್ಸನ್ನ ನಾವು ಪೂರ್ತಿ ಮಾಡಿದ್ಮೇಲೆ ನಮಗೂ ಅಂತ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸರ್ಕಾರ ಕೊಡ್ಲಿ. ಮತ್ತೆ ಕಲಾವಿದರನ್ನ
ಪ್ರೀತಿಯಿಂದ ಪ್ರೋತ್ಸಾಹ ಮಾಡಬೇಕು. ಅವರು ಪ್ರೀತಿ ಅಂದ್ರೆ ಏನಂದ್ರೆ ಕಾರ್ಯಕ್ರಮಗಳನ್ನ ಈಗ ಇಲಾಖೆ ಕೊಡ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು, ಮತ್ತೆ ಯಾವ್ದಾದ್ರು ಹೊರನಾಡು ಉತ್ಸವ ಇರ್ಬೋದು, ಈ ತರ ಒಂದಿಷ್ಟು ಟ್ರಸ್ಟ್ಗಳಿಗೆ ಧನ ಸಹಾಯ ಇರ್ಬೋದು ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದು ವರ್ಷಕ್ಕೆ 1-2 ಕಾರ್ಯಕ್ರಮವನ್ನ ಕೊಟ್ರೆ ಕಲಾವಿದರಿಗೆ ಹೊಟ್ಟೆ ತುಂಬುವುದಿಲ್ಲ, ಕಲಾವಿದರ ಬದುಕನ್ನ ಅವರು ಹಸನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಎಲ್ಲ ಇಲಾಖೆ ಮತ್ತು ಸರ್ಕಾರಗಳು ಹೆಚ್ಚಿನದಾಗಿ ಕಲಾವಿದರಿಗೆ ಧನ ಸಹಾಯ ಇರ್ಬೋದು, ಮತ್ತೆ ಇತರೆ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ವಿಧದಲ್ಲಿ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ಮತ್ತೆ ಸಹಕಾರವನ್ನ ನೀಡಬೇಕು ಅಂತ ಸರ್ಕಾರದಲ್ಲಿ ಮಗದೊಮ್ಮೆ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಬಿರುಗಾಳಿಗೆ ಸಿಕ್ಕಿ ನಲುಗ್ತಾ ಇರ್ತಕ್ಕಂತಹ ಜಾನಪದ ಕಲೆ ಉಳಿವಿನ ಬಗ್ಗೆ ಸಂಗ್ರಾಮ ಟಿವಿ ಮುಖಾಂತರ ಪ್ರೇಕ್ಷಕರಿಗೆ, ಆ ಸಮಾಜಕ್ಕೆ ಜಾನಪದ ಸಂಸ್ಕೃತಿಯ ಉಳಿವಿನ ವಿಚಾರದಲ್ಲಿ ನೀವು ನೀಡುವ ಸಂದೇಶವೇನು? ರಮೇಶ್ ಸರ್ ಅವರೇ, ನಾನು ಪ್ರಪ್ರಥಮದಾಗಿ ಕಂಜರವನ್ನ ಹಿಡ್ಕೊಂಡು ಬಂದಂಥ ಸಮಯದಲ್ಲಿ ಹಲವಾರು ನೋವನ್ನ ಮತ್ತೆ ಕಷ್ಟವನ್ನ ತುಂಬಾ ಅನುಭವಿಸಿದ್ದೀವಿ. ಕೆಲವಾರು ಜನ ಅಯ್ಯೋ ಎಲ್ಲ ಊರೂರು ಬಿಟ್ಟು ಹೋಗ್ತಾನೆ ಕಣೋ, ಎಲ್ರಿ ರಾಮಯ್ಯ ಅಂದ್ರೆ ಎಲ್ಲ ಊರು ಬಿಟ್ಟು ಹೋಗ್ತಾನೆ ಕಣ, ಆಡ್ಗಡೆ ಆಡ್ಕೊಂಡು ಊರೂರು ಸುತ್ತವನೇ ಅಂದರು ಜನ. ಅದೇ ಜನ ಇವತ್ತು ರಾಜ್ಯದ ಹಲವಾರು ಕಡೆಗಳಲ್ಲಿ ಪ್ರಶಸ್ತಿಗಳು, ಟಿವಿ ಮಾಧ್ಯಮಗಳಲ್ಲಿ ಏನು ಪ್ರಚಾರಗಳು, ಮತ್ತೆ ಎಲ್ಲ ಅಧಿಕಾರಿಗಳು ಮತ್ತೆ ಈ ನಾಡಿನ ಜನ ಗುರುತಿಸುವಂತ ಸಮಯದಲ್ಲಿ ಅದೇ ಜನಗಳು ಇವತ್ತು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಜಾನಪದ ನಾನು ಹೇಳಿದಾಗೆ ಜೀವನದ ಬದುಕನ್ನ ಬದುಕಿಗೆ ಅದು ಆಸರೆ. ಜಾನಪದ ಅಂದ್ರೆ ಜೀವನದ ಬದುಕಿಗೆ ಆಸರೆ. ಜೀವನದ ಒಂದು ಬದಲಾವಣೆಗಳೇನು, ಕಷ್ಟ ಸುಖ ನೋವು ನಲಿವುಗಳನ್ನ, ಅದು ಎಲ್ಲವನ್ನು ನಮ್ಗೆ ನಾವೇನೇ ತಪ್ಪು ಮಾಡ್ತಾ ಇದ್ರೆ ಜಾನಪದದಿಂದ ಯಾವ್ದಾದ್ರು ಒಂದು ಹಾಡನ್ನ ಕೇಳಿದ್ರು ಓ ನಾನು ತಿದ್ಕೋಬೇಕು ಅನ್ನುವಂಥ ಭಾವನೆ ಇರ್ತದೆ. ನೀತಿ ನಿಯಮಗಳನ್ನ ಅದು ತಿಳಿಸ್ತದೆ, ಮತ್ತೆ ಮನಸ್ಸಿಗೆ ಮುದವನ್ನ ನೀಡ್ತದೆ. ಹಾಗಾಗಿ ಜಾನಪದಗಳನ್ನ ಇಡೀ ಸಮಾಜದ ಜನ ಮತ್ತೆ ಎಲ್ಲ ಮಕ್ಕಳುಗಳಿಗೆ, ಹಿರಿಯರು ನಿಮ್ಮಲ್ಲಿರ್ತಕ್ಕಂಥ ಒಗಟುಗಳು, ಗಾದೆ ಮಾತುಗಳು, ಸೋಬಾನೆ ಪದಗಳು, ಭಜನೆ ಪದಗಳು, ಮತ್ತೆ ಇನ್ನೂ ಹಲವಾರು ಪ್ರಕಾರದ ಗೀಗಿ ಪದಗಳು, ಇಂಥ ಹಾಡುಗಳೆಲ್ಲವನ್ನ ನಿಮ್ಮ ತಲೆಮಾರಿಗೆ ಕೊನೆಯನ್ನ ಮಾಡದೆ ಮಕ್ಕಳುಗಳಿಗೆ, ನಿಮ್ಮ ಮಕ್ಕಳುಗಳಿಗೆ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಆ ಹಾಡುಗಳನ್ನ ಹೇಳ್ಕೊಟ್ಟು ಪುಸ್ತಕದಲ್ಲಿ ಸಂಗ್ರಹ ಮಾಡಬೇಕು. ಮತ್ತೆ ಆ ಹಾಡನ್ನ ಮಕ್ಕಳುಗಳಿಗೆ, ಆ ದಾಟಿಯನ್ನ ಮಕ್ಕಳಿಗೆ ಕುಂಡ್ರಿಸ್ಕೊಂಡು ತಾವು ಹೇಳ್ಕೊಟ್ರೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಮತ್ತೆ ಈ ಕಲೆ, ಜಾನಪದ ಕಲೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಕಲಾವಿದರುಗಳೇನಿದಾವೆ, ಈ ಕಲಾವಿದರು ಯಾವುದೇ ಸ್ವಾರ್ಥದಿಂದ ಬದುಕದೆ ಸ್ವಾಭಿಮಾನದ ಬದುಕನ್ನ ನಾವು ಕಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಒಂದಿಷ್ಟು ಈ ಸಮಾಜಕ್ಕೆ ದಾರೆ ಎರೆದಾಗ ಮಾತ್ರ ನಾವೊಬ್ರು ಕಲಾವಿದರು ಆದಿದ್ದಕ್ಕೂ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ, ಜಾನಪದದೊಳಗೆ ಎಂತೆಂಥ ವಿಧದ ಹಾಡುಗಳಿದ್ದಾವೆ. ಆ ಒಂದು ಹಾಡುಗಳನ್ನ ನಿಮ್ಮ ಮುಂದೆ ಎರಡು ತುಣುಕುಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಇಂಥ ಹಾಡುಗಳನ್ನ ನಿಮ್ಮ ಮಕ್ಕಳುಗಳಿಗೆ ನೀವು ದಯಮಾಡಿ ಕಲಿಸಿ ಅನ್ನುವಂಥ ಮಾತನ್ನ ಹೇಳಿ, ಇವತ್ತು ಬಾನಂದೂರು ಕೆಂಪಯ್ಯ ಅವರು, ಅಪ್ಪಗೆರೆ ತಿಮ್ಮರಾಜು ಅವರು, ಆಮೇಲೆ ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ ಅಣ್ಣ ಇರ್ಬೋದು, ಮತ್ತೆ ಅಲ್ಲಿಂದ ಬಿಟ್ರೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣವ್ರು ಇರ್ಬೋದು, ಮತ್ತೆ ತದನಂತರ ಏನು ಇವತ್ತು ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ತಲೆಮಾರಿನ ಎಲ್ಲ ಗಾಯಕರುಗಳು, ಸುಮಾರು ಎಲ್ಲರೂ ಈ ನಾಡಿನ ಅತ್ಯುತ್ತಮವಾದಂಥ ಗಾಯಕರುಗಳು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿ ಆಗ್ತದೆ. ಇಂಥವರ ಒಂದು ನೆರಳಿನಲ್ಲಿ ಹಲವಾರು ಕಲಾವಿದರು ಇವತ್ತು ಬೆಳೆದು ಹೆಮ್ಮರಾಗಿದ್ದಾರೆ. ಅವರಿಗೆ ಮೊದಲು ನನ್ನ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಅತ್ಯುತ್ತಮವಾಗಿ ಹೆಸರು ಬರಲಿಕ್ಕೆ ಕಾರಣ ಇವತ್ತು ನಮ್ಮ ಬಾನಂದೂರು ಕೆಂಪಯ್ಯ ಅವರು. ಒಂದು ಸಾರಿ ನನಗೆ ಮೊದಲು ಏನಿವತ್ತು ಆಕಾಶವಾಣಿನಲ್ಲಿ ಆಡ್ಲಿಕ್ಕೆ ಚಾನ್ಸ್ ಸಿಕ್ಕಿದಂಥ ಸಮಯದಲ್ಲಿ ನಾನು ಯಾವುದೇ ವಾದ್ಯನ್ನ ತಗೊಂಡು ಹೋಗಿರ್ಲಿಲ್ಲ. ಆ ವಾದ್ಯ ತಗೊಂಡು ಹೋಗದೆ ಇದ್ದ ಕಂಜರದಲ್ಲಿ ಹೋದೆ. ನೀನೇ ಹಂಗೆ ಕಣ, ಹಿಂಗೆ ಕಂಜರದಲ್ಲಿ ಆಡಬಾರ್ದು, ಈ ಹಾರ್ಮೋನಿಯಂ ತಬ್ಲಾ ಇರ್ಬೇಕಂತ ಹೇಳಿ ಮತ್ತೊಂದು ಚಾನ್ಸ್ ಅನ್ನ ಕೊಡಿಸಿ ಇವತ್ತು 40 ಹಾಡುಗಳನ್ನ ನಾನು ಆಕಾಶವಾಣಿನಲ್ಲಿ ಆಡಿದ್ದೇನೆ. ಒಬ್ಬ ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದ ಆಗಿದ್ದೇನೆ. ಮತ್ತೆ ದೂರದರ್ಶನದಲ್ಲಿ ಬೆಳಗು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದೇನೆ. ಮತ್ತೆ ಹಲವಾರು ಕಡೆ ಕಾರ್ಯಕ್ರಮಗಳನ್ನ ನೀಡ್ತಾ ಇವತ್ತು ಜನರ ಕಡೆ ನಾವು ಸಾಗ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಎಲ್ಲ ಹಿರಿಯ ಗಾಯಕರಿಗೆ ಮತ್ತೆ ನನ್ನ ತಾಲೂಕಿನ ಜಿಲ್ಲೆ ಮಂಡ್ಯ ಜಿಲ್ಲೆ, ಇಡೀ ರಾಜ್ಯದ ಸೌಹೃದಯ ಕಲಾಮಿತ್ರರಿಗೆ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಣೆ ಮಾಡ್ತಾ, ಏನು ಜನಪದಗಳನ್ನ ಹೇಗೆ ಕಲಿಸ್ಬೇಕು, ಒಂದಿಷ್ಟು ಮಕ್ಕಳು ಸಾಕು, ಎಲ್ಲ ಬರೋದಿಲ್ಲ. ಯಾವುದೋ ಒಂದು ಕುತ್ಕೊಂಡು ಹೇಳಿದಾಗ ಅಲ್ಲಿನ ಒಂದಷ್ಟು ಬರೆದು ಕೊಡೋದು, ಒಂದಷ್ಟು ಮಕ್ಕಳನ್ನ ಕುಂಡಿಸ್ಕೊಂಡು ಹಾಡು ಹೇಳ್ಕೊಡೋದು, ಒಂದು ಹಾಡನ್ನ ಹೇಳಿದಾಗ ಮಾತ್ರ
ನಾವು ಸಹಿತ ಈ ಸಮಾಜದೊಳಗೆ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾದ್ರೂ ನಾವು ಶಾಶ್ವತವಾಗಿ ಉಳ್ಕೊಳ್ತೀವಿ. ಆದ್ರಿಂದ ಈ ಕೆಲಸವನ್ನ ಮಾಡೋಣ ಅಂತೇಳಿ, ಜನಪದ ಅಂದ್ರೆ ಹೇಗಿರ್ತವೆ ನೋಡಿ ಬಂಧುಗಳೇ, ಸೋಬಾನಿ ಪದಗಳು ಹೆಂಗಿದ್ದೋ, ಜನಪದಗಳಂದ್ರೆ ಹೆಂಗಿದ್ದೋ, ಎಷ್ಟು ಚೆನ್ನಾಗಿ ಆ ಜಾಗೃತಿ ಇತ್ತು, ಆ ಹಾಡುಗಳಲ್ಲಿ ಎಷ್ಟು ಚೆನ್ನಾಗಿ ನೀತಿಗಳಿತ್ತು ಅನ್ನೋದನ್ನ ಈ ಹಾಡಿನ ಮುಖಾಂತರ ಒಂದಿಷ್ಟು ಹೊತ್ತು ಒಂದಿಷ್ಟು ಚರಣ ಮತ್ತೆ ಪಲ್ಲವಿಯನ್ನ ಹಾಡ್ತಾ ನಾನು ನಿಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದ್ದೇನೆ. ಕೇಳೋಣ ಬಂಧುಗಳೇ. ಎಲ್ಲೋ ಕಾಣೆ ಮಾರವ್ವನಂತೋಳೆಲ್ಲೋ ಕಾಣೆ ಮಾರವ್ವ, ಎಲ್ಲೋ ಕಾಣೆ ಮಾರವ್ವನಂತೋಳೆಲ್ಲೋ ಕಾಣೆ ಮಾರವ್ವ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾರವ್ವ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾಳಾದ ಗರುಗೆ ಚಿಗುರ್ಯಾವ ಮಾರವ್ಗೆ ಎಲ್ಲೋ ಕಾಣೆ ಮಾರವ್ವನಂತೋಳೆಲ್ಲೋ ಕಾಣೆ ಎಲ್ಲೋ ಕಾಣೆ ಕೊಡ್ತಮ್ಮನಂತೋಳೆಲ್ಲೋ ಕಾಣೆ ಎಲ್ಲೋ ಕಾಣೆ ಮಾರವ್ವನಂತೋಳೆಲ್ಲೋ ಕಾಣೆ. ನೋಡಿ, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಜಾನಪದಗಳಿವೆಲ್ಲ. ಹಾಡಿರಿ ರಾಗಗಳ, ನುಡಿದಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸರಿಗಮಾಚಿರಿ ದೀಪಗಳ, ಹಾಕಿರಿ ಧೂಪಗಳ. ಮಾದೇವನ ಕೊಂಡ ಬರೀವು ದಂಡ, ಅಡವಿಲ್ ಮಾದೇವ ನೆಲೆಗೊಂಡ, ಅಡವಿಲ್ ಮಾದೇವ ನೆಲೆಗೊಂಡ, ಅಡವಿಲ್ ಮಾದೇವ ನೆಲೆಗೊಂಡುದ ಕೇಳಿ, ಅಡವಿಲ್ ಮಾದೇವ ನೆಲೆಗೊಂಡುದ ಕೇಳಿ, ಆಕಾಶ ಗಂಟೆ ದಣಿರೆಂದು ಹಾಡಿರಿ ರಾಗಗಳ, ನುಡಿದಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಇಂಥ ಹಾಡುಗಳಿರ್ಬೋದು. ಆಲರವಿ ಬಂದು ನೋರಂಗಾಲರವಿ ಬಂದು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು, ಆಲರವಿ ಬಂದು ನೋರಂಗಾಲರವಿ ಬಂದು, ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು, ಓ ವಾಲಾಡಿ ಬಂದು. ಸರಗೂರಿನಿಂದ ಶರಣಾರು ಬಂದಾರೋ, ಸರಗೂರಿನಿಂದ ಶರಣಾರು ಬಂದಾರೋ, ಶರಣಾರು ಬಂದೇಳು ಮಲೆಗೆ ಹಾಲರವಿ ಬಂದು, ಶರಣಾರು ಬಂದೇಳು ಮಲೆಗೆ ಹಾಲರವಿ ಬಂದು, ಹಾಲರವಿ ಬಂದು ನೋರಂಗಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು, ಓ ವಾಲಾಡಿ ಬಂದು. ಇಂಥ ಹಾಡುಗಳಿರ್ಬೋದು. ಇನ್ನು ಹಲವಾರು ಬಗೆಯ ಹಾಡುಗಳು. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡ ನಡಿ ಭೂಮಿ ತುಕದ ಗಾಳಿ ಬಿಸಿ, ಓ ಓ ಅಂಗೈನತ್ತು ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗವ್ವ ತಾಯಿ, ಹುಡುಗಿ ಗೂಡಾಡಿ ಚೆಲ್ಲಿದಳು ಗಂಗವ್ವ ತಾಯಿ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮದಗಾದ ಕೆರೆಗೆ, ಮದಗಾದ ಕೆರೆಗೆ. ಎಂತ ಚಂದದ ಹಾಡುಗಳು. ಜಾನಪದಗಳು ನಾವು ತಲುಪಿಸುವಂಥವ್ರಾಗಬೇಕು. ಕಲಾವಿದರು ಯಾವುದೋ ಒಂದು ಹಾಡನ್ನ ಕಲ್ತ್ಕೊಂಡೋ, ಎರಡು ಹಾಡನ್ನ ಕಲ್ತ್ಕೊಂಡೋ, ಎಲ್ಲೋ ಒಂದು ಕಡೆ ಹಣ ಯಥೇಚ್ಛವಾಗಿ ಮಾಡಬೇಕು ಅನ್ನುವಂಥ ಹುಚ್ಚನ್ನ ಬಿಟ್ಟು ಅದ್ಭುತವಾಗಿ ಹಿರಿಯ ಕಲಾವಿದರುಗಳಿಂದ, ಈ ನಾಡಿನಲ್ಲಿರ್ತಕ್ಕಂಥ ಮೂಲ ಜಾನಪದ ಕಲಾವಿದರುಗಳಿಂದ ಹಾಡನ್ನ ಕಲ್ತ್ಕೊಂಡು ಹೆಚ್ಚಿನ ರೀತಿಯಲ್ಲಿ ನಾವು ಈ ಸಮಾಜಕ್ಕೆ ನೀಡಿದಾಗ ಮಾತ್ರ ನಿಜವಾಗ್ಲೂ ಒಂದು ಉತ್ತಮ ಕಲಾವಿದರಾಗ್ತೀವಿ. ಎಲ್ಲ ವೇದಿಕೆಯಲ್ಲಿ ಒಂದೇ ಹಾಡು, ಅದೇ ವೇದಿಕೆಯಲ್ಲಿ ಯಾವುದೋ ಇನ್ನೊಂದು ವೇದಿಕೆಯಲ್ಲೂ ಅದೇ ಹಾಡು, ಒಂದೇ ಹಾಡಿಗೆ ಎರಡೇ ಹಾಡಿಗೆ ಸೀಮಿತ ಆದರೆ ನಮಗೆ
ನಾವು ಈ ಸಮಾಜಕ್ಕೆ ನಿಜವಾಗ್ಲೂ ಏನು ಪ್ರೀತಿಯಿಂದ ನಾವು ಸಂತೃಪ್ತಿಯಾಗಿ ನಾವೇನು ಜನಪದವನ್ನು ಅರ್ಪಣೆ ಮಾಡ್ದಂಗೆ ಆಗುದಿಲ್ಲ. ಆ ಕಾರಣದಿಂದಾಗಿ ಹಲವಾರು ಗೀತೆಗಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು, ಹುಟ್ಟುತ್ತಾ ಉಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತಾ ಉಲ್ಲಾದೆ ಬೆಳೆಯುತ್ತ ಮರವಾದೆ, ಚಂದುಳ್ಳ ಶ್ರೀಯರಿಗೆ ಚಂದುಳ್ಳ ಶ್ರೀಯರಿಗೆ ಕೇರುವ ಮೊರವಾದೆ, ನಾನ್ಯಾರೇ ಗಲ್ಲಾದವಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು. ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟಿಯಾದೆ, ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಮಠಗಳಿಗೆ ಕಾಜಾಯ ಬುಟಿಯಾದೆ, ನಾನ್ಯಾರೇ ಗಲ್ಲಾದವಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು. ತಿಪ್ಪೆಯ ತೆಳಗಿದ್ದೆ ಅದರುದ ಬೆಳೆದಿದ್ದೆ, ತಿಪ್ಪೆಯ ಕೆಳಗಿದ್ದೆ ಅದರುದ ಬೆಳೆದಿದ್ದೆ, ತಿಪ್ಪೆಯ ಕೆಳಗಿದ್ದೆ ಅದರುದ ಬೆಳೆದಿದ್ದೆ, ನೀಟುಳ್ಳ ಹುಡುಗರಿಗೆ ಬ್ಯಾಟಾಡೋ ಬಡಿಗ್ಯಾದೆ, ನಾನ್ಯಾರೇ ಗಲ್ಲಾದವಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು, ಬಿದಿರೋ ನಾನ್ಯಾರೇ ಗಲ್ಲಾದವಳು. ಹಾಡ್ತಾ ಹೋದ್ರೆ ಸುಮಾರು ಇಲ್ಲಿ ಕುಂತಂಗಿನ ಒಂದು 200-300 ಹಾಡುಗಳನ್ನ ಹಾಡ್ಬೋದು. ಅಷ್ಟನ್ನ ಈ ಸಮಾಜ ನನಗೆ ಕೊಟ್ಟಿದೆ ಬಂಧುಗಳ. ಯಾಕಂದ್ರೆ ಪ್ರಾಮಾಣಿಕತೆ ಎಲ್ಲಿರ್ತದೋ ಅಲ್ಲಿ ನಮ್ಮ ಅಣ್ಣ ಹೇಳ್ತಾ ಇದ್ರು, ಹಣ ಇರುವುದಿಲ್ಲ. ಆ ಪ್ರಾಮಾಣಿಕತೆಯನ್ನ ಕಳ್ಕೊಂಡ್ರೆ ಏನೆಲ್ಲ ಸಂಪಾದನೆ ಮಾಡ್ಬೋದು. ಹಣಕ್ಕಿಂತನೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ನಾಡು ನನಗೆ ಕೊಟ್ಟಿದ್ದೆ. ಮುಂದೊಂದು ದಿನ ನಿಮ್ಮೆಲ್ಲರ ಸಹಕಾರ ಇದ್ರೆ ಒಂದಿಷ್ಟು ಬದುಕಲಿಕ್ಕೆ ನಮಗೆ ಒಂದಿಷ್ಟು ಹಣ ಬೇಕಾಗ್ತದೆ. ಒಂದಿಷ್ಟು ಹಣವನ್ನು ಕೊಟ್ಟು ನನ್ನ ಒಂದು ಮ್ಯೂಸಿಯಂ ಕಟ್ಟಲಿಕ್ಕೆ ಮತ್ತೆ ಕವಿತೆಗಳ ಪುಸ್ತಕಗಳನ್ನು ಬರೀಲಿಕ್ಕೆ ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈ ಒಬ್ಬ ಕಲಾವಿದನಿಗೆ ದಯಮಾಡಿ ತಾವೆಲ್ಲ ಪ್ರೋತ್ಸಾಹ ಮಾಡಿ ಧನ ಸಹಾಯ ಮತ್ತೆ ಪರಿಕರಗಳು ಮತ್ತೆ ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟನ್ನ ನನಗೆ ಕೊಟ್ಟು ಸಹಾಯ ಮಾಡಿದ್ರೆ ನಿಮ್ಮಿಂದ ಒಂದಿಷ್ಟು ಮುಂದಿನ ತಲೆಮಾರಿಗೆ ಒಂದಿಷ್ಟು ಏನಾದ್ರೂ ಈ ಇಂದಿನ ಮಕ್ಕಳು ಏನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ ಇಷ್ಟು ಹೊತ್ತು ನನ್ನನ್ನ ಏನು ಒಂದು ವ್ಯಕ್ತಿ ಪರಿಚಯವನ್ನ ತಗೊಂಡು ಮತ್ತೆ ನನ್ನ ಜೊತೆ ನನ್ನ ಒಂದಿಷ್ಟು ನುಡಿಗಳನ್ನ ಸಂಗ್ರಾಮ ಟಿವಿಯಲ್ಲಿ ಇವತ್ತು ತಗೊಂಡು ಈ ನಾಡಿಗೆ ತಾವೆಲ್ಲ ತೋರಿಸ್ತೀರಿ. ತಮಗೆ ಬೇವೂರು ರಾಮಯ್ಯ ಆದ ನನ್ನ ಪರವಾಗಿ ಹಾಗೂ ನನ್ನ ಪ್ರೀತಿಯ ನನ್ನ ಮಡದಿ ಮತ್ತು ಮಕ್ಕಳು, ಮೇಯ್ನ್ ಮುಖ್ಯವಾಗಿ ನನ್ನ ಮಡದಿ ಮತ್ತು ಮಕ್ಕಳು ಇವತ್ತೇನಾದ್ರೂ ಇಷ್ಟು ಮಟ್ಟಕ್ಕೆ ಏನಾದ್ರೂ ಹೆಸರು ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ ನಮ್ಮ ಮಡದಿ, ನಮ್ಮ ಮಕ್ಕಳುಗಳು. ಮಡದಿ ರೂಪ HM, ನನ್ನ ಮಗ ವಿಜಯ್ BR, ಮತ್ತೆ ನನ್ನ ಮಗಳು ಹರ್ಷಿತಾ BR, ಮತ್ತೆ ನಮ್ಮ ಅಣ್ಣ ಒಂದು ಟೀಗೆ ತಂದ್ಕೊಡೋದು, ಒಂದು ಕಾಫಿ ತಂದ್ಕೊಡೋದು, ಒಂದೇನಾದ್ರೂ ತಂದ್ಕೊಡುವಂಥದ್ದು ಅಂಥದ್ರಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಲ್ಲ ಪ್ರತಿಯೊಂದಕ್ಕೂ ನಾನೆಲ್ಲೋ ಬರಲಿಲ್ಲ ಅಂದ್ರೆ ಮನೆಯನ್ನ ನಿಭಾಯಿಸಿ ಇವತ್ತು ಮಕ್ಕಳನ್ನ ಸಾಕಿ ಬೆಳೆಸಿದ್ದಾಳೆ ನನ್ನ ಹೆಂಡತಿ, ನಮ್ಮ ಶ್ರೀಮತಿ. ಅವರಿಗೆ ಈ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದವನ್ನ ಅರ್ಪಿಸಿ, ಆಮೇಲೆ ಎಲ್ಲ ನಮ್ಮ ಕಲಾವಿದರುಗಳು, ನಮ್ಮ ಅತ್ತಿಗೆದ್ರ ಕಲಾವಿದರವರೇ, ಮತ್ತೆ ನಮ್ಮ ಮಕ್ಕಳುಗಳು, ಎಲ್ಲ ನಮ್ಮ ಸಂಬಂಧಿಗಳು, ಮತ್ತೆ ಎಲ್ಲ ನಮ್ಮ ಅಪ್ಪಗೆರ ಅಕ್ಕರ ಮಕ್ಕಳುಗಳು ಎಲ್ಲರೂ ಸಹಿತ ನಮಗೆ ತುಂಬ ಹೃದಯದ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಸಂಗ್ರಾಮ ಟಿವಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ತಿಳಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ. ಈ ಎಲ್ಲ ಸರ್ವನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದಂತಹ ಜನಪ್ರಿಯ ಜಾನಪದ ಗಾಯಕರು, ಜಾನಪದ ಜಾಣ ಬೇವೂರು ರಾಮಯ್ಯನವರು ತನ್ನ ಜೀವನದ ಬಾಲ್ಯದ ಇಂದ ಪ್ರಾರಂಭವಾಗಿ ತನ್ನ ಸಂಸಾರದ ನೊಗವನ್ನು ಎಳೆಯುವವರೆಗೂ ಕೂಡ ತಾನು ಪಟ್ಟಂಥ ಕಷ್ಟಗಳ ಬಗ್ಗೆ ಹೇಳಿದ್ದಾರೆ. ಹಲವಾರು ರೀತಿಯಲ್ಲಿ ಅಂದರೆ ಜಾನಪದ ಕಲೆ ನನಗೆ ಒಲಿದು ಬಂದ ಅದೃಷ್ಟ ಅಂತ ಕೂಡ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜಾನಪದ ಗೀತೆಗಳನ್ನ ಜಾನಪದ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಸಂಗ್ರಾಮ ಟಿವಿಯ ಮುಖಾಂತರ ಪ್ರೇಕ್ಷಕರ ಸಂದೇಶ ನೀಡಿದ್ದಾರೆ. ಅವರಿಗೆ ಸಂಗ್ರಾಮ ಟಿವಿಯ ಕಾರ್ಯಕ್ರಮದ
ಪರವಾಗಿ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಜನಪ್ರಿಯ ಜಾನಪದ ಗಾಯಕರ ಜೊತೆ ಭೇಟಿಯಾಗೋಣ. ನಮಸ್ಕಾರ.